ಚೈನಾದು ನಮ್ಮಷ್ಟೇ ಪಾಪ್ಯುಲೇಷನ್, ಹೆಂಗೆ ಇಷ್ಟೊಂದು ಕ್ಲೀನಾಗಿರೋಕ್ಕೆ ಸಾಧ್ಯ? ನಮ್ಮ ಇಂಡಿಯಾ ಗ್ರೇಟ್, ನಮ್ಮ ಇಂಡಿಯಾ ಗ್ರೇಟ್, ನಮ್ಮ ಇಂಡಿಯಾ ಗ್ರೇಟ್. ಹೌದು, ನಮ್ಮ ಇಂಡಿಯಾ ಗ್ರೇಟು. ಹಾಳು ಮಾಡ್ತಾ ಇರೋದು ಯಾರೋ ನಾವೇನು ಚೈನಾನ ಹೊಗಳ್ತಾ ಇಲ್ಲ, ಎಕ್ಸಾಂಪಲ್ ಕೊಡ್ತಾರೆ. ಚೈನಾನ ಹೊಗಳ್ತಾ ಇಲ್ಲ ಗುರು. ಒಳ್ಳೇದು ಎಲ್ಲೆಲ್ಲಿಂದ ಬರುತ್ತೋ ನಮ್ಮ ದೇಶಕ್ಕೆ ಏನೇನು ಉಪಯೋಗ ಆಗುತ್ತೋ ಅದನ್ನ ಕಲಿಬೇಕು. ಪಾನ್ ಪರಾಗ ಕಟ್ಟಬೇಕಂತಾನೆ ಹೋಗ್ತೀವಿ. ಅದೇನು ರಾಜಕಾರಣಿಗಳು, ಅದೇನು ನ್ಯೂಸ್ ಮೀಡಿಯಾದವರು. ನಮ್ಮಲ್ಲೂ ಪಾಪ್ಯುಲೇಷನ್ ಇದೆ, ನಮ್ಮಲ್ಲೂ ಮ್ಯಾನ್ ಪವರ್ ಇದೆ, ನಮ್ಮಲ್ಲೂ ಕೆಲಸದಾರರಿದ್ದಾರೆ. 100 ಜನ ದುಡ್ಡಿಸ್ಕೊತಾರೆ, 10 ಜನ ಕೆಲಸಕ್ಕೆ ಕಳಿಸ್ತಾರೆ. ನಾನು ಇದನ್ನ ಯಾರಿಗೂ ಅಫೆಂಡ್ ಆಗಿ ಕೇಳ್ತಾರ, ಇದು ಫ್ಯಾಕ್ಟ್. ಬುಲೆಟ್ ಟ್ರೈನ್ ಹೋಗೋಣ ಅಂತ ಕೇಳೋಣ. ಎಲ್ಲ ಡೂಪ್ಲಿಕೇಟ್ ಬುಲೆಟ್ ಟ್ರೈನ್ ಕರ್ಕೊಂಡು ಹೋಗಿದೆ ಇಷ್ಟು ದಿನ. ಇವತ್ತು ಒರಿಜಿನಲ್ ಆಗಿ ನಾವು ಜಿಯಾನಿಂದ ಶಾಂಘೈಗೆ ಹೋಗ್ತಾ ಇದ್ದೀವಿ. ಟೋಟಲ್ ಬಂದ್ಬಿಟ್ಟು 2100 ಕಿಲೋಮೀಟರ್ನ 7 ಅವರಲ್ಲಿ ಹೋಗ್ತಾ ಇದ್ದೀವಿ. ನಾವು ನಿಮಗೆ ಡೂಪ್ಲಿಕೇಟ್ ಬುಲೆಟ್ ಟ್ರೈನ್ ತೋರಿಸಿದ್ವಿ, ಅದರಲ್ಲಿ ಸ್ಲೀಪರ್ ಕೋಚ್ ತೋರಿಸಿದ್ವಿ. ಆದರೆ ಇವಾಗ ಫಸ್ಟ್ ಕ್ಲಾಸ್ ಬುಲೆಟ್ ಟ್ರೈನ್, ನಿಜವಾದ ಬುಲೆಟ್ ಟ್ರೈನು 360-370 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಹೆಂಗಪ್ಪ ಹೋಗುತ್ತೆ, ಹೆಂಗಿರುತ್ತೆ ಫೆಸಿಲಿಟೀಸ್ ಅಂತ ಚೈನಾ ಬುಲೆಟ್ ಟ್ರೈನ್ ನೋಡೋಕೆ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಇದೇ ನವೆಂಬರ್ 7ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಔಟ್ ಟೂರ್ಸ್ ಕಡೆಯಿಂದ ಜಪಾನ್ ಮತ್ತು ಸೌತ್ ಕೊರಿಯಾ ಗ್ರೂಪ್ ಟೂರ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಗೊತ್ತಾ? ಟೋಕಿಯೋ, ಒಸಾಕಾ, ಕಿಯೋಟೋ ಮತ್ತು ಮೌಂಟ್ ಫಿಜಿ. ಹಾಗೆ ಸೌತ್ ಕೊರಿಯಾಲಿ ಬೂಸಾನು ಮತ್ತು ಸಿಯೋಲು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ ಜಪಾನು ಸೌತ್ ಕೊರಿಯಾ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ನವೆಂಬರ್ 7ನೇ ತಾರೀಕು ಜಪಾನ್ ಮತ್ತು ಸೌತ್ ಕೊರಿಯಾಗೆ ಹೋಗೋಣ. ಶಾಂಘೈ ಟ್ರೈನ್ ಸ್ಟೇಷನ್ನು ಒಳ್ಳೆ ಏರ್ಪೋರ್ಟ್ ಇದ್ದಂಗಿದೆ. ಎಲ್ಲ ಕಡೆ ಫೇಸ್ ರೆಕಗ್ನಿಷನ್ನು, ಬಯೋಮೆಟ್ರಿಕ್ಸು. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಟ್ರೈನ್ ಟಿಕೆಟ್ ಇಲ್ಲ, ನಿಮ್ಮ ಪಾಸ್ಪೋರ್ಟೇ ನಿಮ್ಮ ಟ್ರೈನ್ ಟಿಕೆಟು. ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡಬೇಕು. ಹೆಂಗಿದೆ ನೋಡಿ ಟ್ರೈನ್ ಸ್ಟೇಷನು. ಎಲ್ಲ ಕಡೆ ಈ ಥರ ಮಸಾಜ್ ಚೇರ್ಗಳು ಹಾಕ್ಬಿಟ್ಟವ್ರೆ, ಆರಾಮಾಗಿ ರಿಲ್ಯಾಕ್ಸಾಗಿ ಟ್ರೈನ್ಗಳು ಕಾಯೋಕ್ಕೆ. ಆಮೇಲೆ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಐತೆ, ಒಳ್ಳೆ ಬೋರ್ಡಿಂಗ್ ಗೇಟ್ಸ್ ಇರುತ್ತಲ್ಲ ಆ ಥರ ಇದೆ. ನನಗೆ ನಿಜ ಹೇಳ್ತೀನಿ, ನನ್ನ ಫ್ಲೈಟಿಗೆ ಬಂದ ಅಥವಾ ಟ್ರೈನ್ ಸ್ಟೇಷನ್ಗೆ ಬಂದಾಗ ಗೊತ್ತಿಲ್ಲ, ಏರ್ಪೋರ್ಟ್ ಅಂತ ಥರನೇ ಇದೆ. ಹಿಂದೆ ನೋಡ್ತಾ ಇದ್ದಾರೆ ನೋಡಿ, ಫುಲ್ಲಲ್ಲಿ ಎಲ್ಲ ಪ್ಲ್ಯಾಟ್ಫಾರ್ಮ್ಸು. ನಾವಿವಾಗ 33A ಇದ್ದೀವಿ ನಮ್ಮ ಟ್ರೈನ ಬೋರ್ಡ್ ಮಾಡೋಕ್ಕೆ. ಹಾಗೆ ನೋಡಿದ್ರೆ ಚಿನ್ನ ತೋರಿಸಲಿ 25, 27 ಎಲ್ಲ ಏನು ಅಂದರೆ ಗೇಟ್ಗಳು ಇರ್ತವೆ. ಮತ್ತು ಬ್ಯಾಗ್ಗಳನ್ನ ನಾವು ಇಟ್ಕೊಂಡು ಕಾಯ್ತಾ ಇರಬೇಕು. ಸೇಮ್ ಏರ್ಪೋರ್ಟಲ್ಲಿ ನಾವು ಹೆಂಗೆ ಪಾಸ್ಪೋರ್ಟ್ ಕೊಟ್ಟು ಚೆಕ್-ಇನ್ ಆಗ್ತಿರೋ ಅದೇ ಪ್ರೋಸೆಸ್ಸು. ತುಂಬ ಇಷ್ಟ ಆಯಿತು. ಚೈನಾದಲ್ಲಿ ತುಂಬ ಜನ ಪಾಪ್ಯುಲೇಷನ್ ಇದೆ, ಆದರೆ ಎಷ್ಟು ನೀಟಾಗಿ ಆರ್ಗನೈಸ್ ಆಗಿದೆ, ಖುಷಿ ಆಯಿತು. ಗಾಬರಿ ಮಾಡಲ್ಲ, ಆರಾಮಾಗಿ ಅವರ ಗೇಟ್ ಹತ್ರ ಕೂತ್ಕೋತಾರೆ, ಸೊ ಪಾಸ್ಪೋರ್ಟ್ ಕೊಡ್ತಾರೆ, ಚೆಕ್-ಇನ್ ಮಾಡ್ಕೋತಾರೆ, ಹೋಗ್ತಾ ಇರ್ತಾರೆ. ಸೊ ಒಂಥರ ಟ್ರೈನ್ ಸ್ಟೇಷನ್ನು ಒಂಥರ ದೊಂಬಿ ಮಾಡಿ ಆವಳಿ ಮಾಡಿಲ್ಲ, ಏರ್ಪೋರ್ಟ್ ಥರನೇ ಮಾಡೋರೆ ಗುರು. ಆ್ಯಕ್ಚುಲಿ ಆರ್ಗನೈಸ್ಡಾಗಿ ಮಾಡೋರೆ ಮತ್ತು ಕ್ಲೀನಾಗಿದೆ. ಒಳಗಡೆ ನೋಡಿ, ಒಳಗಡೆ ಬಂದ ತಕ್ಷಣ ತಿನ್ನೋಕ್ಕೆ, ಶಾಪಿಂಗಿಗೆ ಎಲ್ಲ ಜಾಗ ಬಿಟ್ಬಿಟ್ಟವ್ರೆ. ಇಲ್ಲಿ ಕಾಯ್ತಾ ಇದ್ದೀವ ನಾವು ಗೇಟ್ಗೆ, ಇಲ್ಲಿ ಕೂತ್ಕೊಂಡು ಕಾಯ್ತಾ ಇರೋದು. ಅಲ್ಲಿ ಕರೀತಾರೆ, ಆವಾಗ ಹೋಗ್ಬಿಟ್ಟು ಒಳಗಡೆ ಹೋಗಿ ಪ್ಲಾಟ್ಫಾರ್ಮ್ಗೆ ಹೋಗೋದು ಗುರು. ಈಸಿ ಒಂಥರ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ಫ್ರೂಟ್ಸ್ ಆದ್ರೂ ತೊಗೋಬೋದು, ಅಥವಾ ಏನಾದ್ರು ತಿನ್ನೋಕೆ ತೊಗೋಬೋದು. ಡ್ರಿಂಕಿಂಗ್ ವಾಟರ್ ಕೂಡ ಫ್ರೀ ಇದೆ ಇಲ್ಲಿ. ಆಮೇಲೆ ರೆಸ್ಟ್ ರೂಮ್ಸ್ ಸೇಮ್ ಏರ್ಪೋರ್ಟಲ್ಲಿ ಏನೇನು ಫೆಸಿಲಿಟೀಸ್ ಇದೆಯಲ್ಲ. ಯಾರೋ ಹೇಳ್ತಾ ಇದ್ರು ನಾವು ಏರ್ಪೋರ್ಟಿಗೆ ಬಂದು ಟ್ರೈನ್ ಸ್ಟೇಷನ್ಗೆ ಬಂದು ಅಂತ. ಸೊ ಚೆನ್ನಾಗಿ ಆರ್ಗನೈಸ್ ಮಾಡಿದರೆ. ಸೊ ಬುಲೆಟ್ ಟ್ರೈನ್ಗೆ ಅಂತ ನಾನು ಎಕ್ಸೈಟ್ ಆಗಿದ್ದೀನಿ. ಕಿರಣ ಡೂಪ್ಲಿಕೇಟ್ ಬುಲೆಟ್ ಟ್ರೈನ್ ತೋರಿಸ್ಬಿಟ್ಟಾಗಿರೋ, ನಮಗೂ ತೋರಿಸ್ತೀನಿ, ನಿಮಗೂ ತೋರಿಸ್ತೀನಿ ಡೂಪ್ಲಿಕೇಟ್ ಬುಲೆಟ್ ಟ್ರೈನ್ನ. ಬುಲೆಟ್ ಟ್ರೈನ್ ಏನಪ್ಪ ಅಂದರೆ ಬಿಸ್ನೆಸ್ ಕ್ಲಾಸ್ ಇದೆ, ಫಸ್ಟ್ ಕ್ಲಾಸ್ ಇದೆ, ಸೆಕೆಂಡ್ ಕ್ಲಾಸ್ ಇದೆ. ಸೊ ಈ 3 ಕ್ಲಾಸ್ ನಿಮಗೆ ತೋರಿಸ್ಕೊಂಡ್ಬರ್ತೀವಿ. ಫಸ್ಟ್ ಕ್ಲಾಸ್ ಇದೆ ಮಾಡೋಣ. ಬಾತೀನಿ ತೋರಿಸು ಸೀಟ್ ಎಲ್ಲ ಹೇಗಿದೆ ಅಂತ. ನೋಡಿ, ಇದು ಫಸ್ಟ್ ಕ್ಲಾಸ್ ಸೀಟು, ಒಳ್ಳೆ ರಾಜರ್ ಸೀಟ್ ಇದ್ದಂಗಿದೆ. ಇಲ್ಲಿ ಫುಟ್ ರೆಸ್ಟ್ ನೋಡಿ, ಹಿಂಗೆ ಟರ್ನು ಮಾಡ್ಕೊಬೋದು. ಆಮೇಲೆ ಅದೆಲ್ಲ ಇಂಪಾರ್ಟೆಂಟು. ಇನ್ನೊಂದು ತೋರಿಸ್ತೀನಿ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಾವು ಫುಡ್ ಆರ್ಡ್ರ್ ಮಾಡ್ಬೋದು. ಅದು ನೆಕ್ಸ್ಟ್ ಸ್ಟಾಪ್ ಬರುತ್ತಲ್ಲ, ನೆಕ್ಸ್ಟ್ ಸ್ಟಾಪ್ಗೆ ಫುಡ್ ತೊಗೊಂಬಂದು ಕೊಟ್ಬಿಡುತ್ತಂತೆ. ಆಮೇಲೆ ಹಿಂಗೆ ನೋಡಿ, ಹಿಂಗೆ ಕುತ್ಕೊಂಡು ಆರಾಮಾಗಿ ಫ್ಲೆಕ್ಸಿಬಲಾಗಿ ಕುತ್ಕೊಬೋದು. ಅದೊಂದೇ ಅಲ್ಲ, ಇಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಮೈಕ್ ಸೆಲೆಕ್ಟ್ ಮಾಡಿಕೊಂಡು ಈ ಸಿಸ್ಟಮ್ಗೆ ಹಾಕ್ಕೊಂಡ್ರೆ ಇವ್ರದ್ದು ರೇಡಿಯೋ ಸ್ಟೇಷನ್ ಬರ್ತದೆ. ಆದರೆ ರೇಡಿಯೋ ಸ್ಟೇಷನ್ ನಾವೇನು ಕೇಳೋಕ್ಕಾಗಲ್ಲ, ಜಿಳೆತಿನ ಲ್ಯಾಂಗ್ವೇಜ್ ಬರುತ್ತೆ. ಆಮೇಲೆ ನೋಡಿ, ಹಿಂಗೆ ಫಸ್ಟ್ ಕ್ಲಾಸಲ್ಲಿ ಹಿಂಗೆ ಆರಾಮಾಗಿ 7 ಅವರ್ ಗುರು. ಇವಾಗ 350 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಆಲ್ಮೋಸ್ಟ್ ಟ್ರೈನು. ನಮಗೊಂದು ಚೂರು ಗೊತ್ತಾಗ್ತಾ ಇಲ್ಲ, ಹೋಗ್ತಾರೆ ಸ್ಪೀಡ್ಗೆ. ಆರಾಮಾಗಿ ಕೂತ್ಕೊಂಡು ವ್ಯೂ ನೋಡ್ಕೊಂಡು ಕೂತ್ಕೊಬೋದು. ಚೆನ್ನಾಗಿದೆ ಚಿನ್ನು. ಆಮೇಲೆ ಇಲ್ಲಿ ಒಂದು ಉಕ್ಕಿದೆ, ಊಟದಲ್ಲಿ ಆಮೇಲೆ ಊಟದ್ದು ಇಲ್ಲಿದೆ ಗುರು. ಇಲ್ಲ ನೋಡಿದೆ ಚಿನ್ನು, ಇಲ್ಲಿ ಅವ್ರಿಗೆ ಆ ಕಡೆ ಇದೆ, ಇಲ್ಲಿದೆ ನೋಡಿ, ಇಲ್ಲಿ ಸಖತ್ ಕಿರಣ ಕೊಂಡು ಊಟ ಮಾಡೋದು. ಆದರೆ ನನಗೇನು ಗೊತ್ತಾ, ಒಂದು ಚೂರು ಸೌಂಡ್ ಬರ್ತಾ ಇಲ್ಲ.
ಆಯಿತಾ. ಆಮೇಲೆ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೀವಿ ಅಲ್ಲಿ ನೋಡಿ, ಅಲ್ಲಿ ಗೊತ್ತಾಗುತ್ತೆ. ಇವಾಗ 301 ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆಮೇಲೆ ನಮಗೊಂದು ಚೂರು ಸೌಂಡ್ ಬರಲ್ಲ, ಆರಾಮಾಗಿ ಮಲ್ಕೊಂಡ್ರೆ 7 ಅವರ್ 8 ಅವರ್ ಜರ್ನಿ ನಾವು ಹೆಂಗೆ ಹೋಗ್ತೀವಿ ಅಂತಲೇ ಗೊತ್ತಾಗಲ್ಲ, ಆರಾಮಾಗಿ ಕುತ್ಕೊಬೋದು ಗುರು. ಆದ್ರೆ ಡಿಫ್ರೆನ್ಸ್ ಎಷ್ಟು? ಪ್ರೈಸ್ ಡಿಫ್ರೆನ್ಸ್ ಸೆಕೆಂಡ್ ಕ್ಲಾಸ್ ಪ್ರೈಸ್ ಡಿಫ್ರೆನ್ಸು ಸೆಕೆಂಡ್ ಕ್ಲಾಸ್ ಬಂದ್ಬಿಟ್ಟು ಈ ಟ್ರೈನ್ ಟಿಕೆಟ್ ಬಂದ್ಬಿಟ್ಟು 10,000, ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು 18,000, ಬಿಸ್ನೆಸ್ ಕ್ಲಾಸ್ ಬಂದ್ಬಿಟ್ಟು 34,000. ಸಖತ್ ಕಂಫರ್ಟಬಲ್ ಆಗಿ ಹೋಗ್ಬೋದು, ಗೊತ್ತೇ ಆಗಲ್ಲ ಗುರು. ಟಾಯ್ಲೆಟು ಇಲ್ಲಿ ಸಿಂಕ್ ಇದೆ, ಇಲ್ಲಿ ಡಸ್ಟ್ಬಿನ್ ಇದೆ, ಬೇಸಿಕ್ ಚಿನ್ನು ಅಂಥದ್ದೇನು ಕಾಂಪ್ಲಿಕೇಟೆಡ್ ಮಾಡಿಲ್ಲ, ಅದೇ ಸಿಂಪಲ್ ಆಗಿ ಸಾಕು. ವಯಸ್ಸಾದ ಕ್ಲೀನಾಗಿದೆ, ಪರವಾಗಿಲ್ಲ, ಕ್ಲೀನಾಗಿದೆ, ಅದು ಇಂಪಾರ್ಟೆಂಟು. ಆಮೇಲೆ ಏನು ಗೊತ್ತಾ ಕಿರಣ, ಇಲ್ಲಿ ನೋಡಿ, ಇಲ್ಲಿ ಈಟಿಂಗು ಅಂದರೆ ಹಾಟ್ ವಾಟರ್ ಫ್ರೀಯಾಗಿ ಕೊಡ್ತಾರೆ. ಹಾಟ್ ವಾಟರ್, ಕೋಲ್ಡ್ ವಾಟ್ರು. ಹಾಟ್ ವಾಟರ್, ಕೋಲ್ಡ್ ವಾಟರ್ ಎರಡು ಬರುತ್ತೆ. ಎರಡೂ ಬರುತ್ತೆ. ಇದು ಬಿಸಿನೀರು ಬಂದ್ಬಿಡ್ತು. ಅದೇ ಹಾಟ್ ವಾಟ್ರು. ಹೆಂಗೆ? ಓಕೆ, ಹಾಟ್ ವಾಟ್ರು ಕೋಲ್ಡ್ ವಾಟರ್ ಎರಡೂ ಬರುತ್ತೆ ಫ್ರೀಯಾಗಿ. ಲಾಂಗ್ ಜರ್ನಿ ಹೋಗ್ತಾ ಇರ್ತೀವಲ್ಲ, ಅಲ್ಲಿಗಿಲ್ಲಿ ಉಚ್ಕೊಬೇಕು ಅಂದರೆ ಆರಾಮಾಗಿ ಅಲ್ಲಿಗಿಲ್ಲಿ ಉಚ್ಕೊಂಡು ಮುಖ ಗಿಕ್ಕ ತೊಳ್ಕೊಂಡು ಆರಾಮಾಗಿ ಹೋಗ್ಬೋದು. ಅದು ಇಂಪಾರ್ಟೆಂಟ್ ಏನು ಗೊತ್ತಾ, ಇಷ್ಟು ಜನ ಓಡಾಡಿದ್ರು ಗಲೀಜಾಗಿಲ್ಲ, ತುಂಬ ಕ್ಲೀನಾಗಿದೆ ಟ್ರೈನು. ಹೆಂಗೆ ಮುಂದೆ ಹೋಗೋಣ. ಅಣ್ಣ ಇಲ್ಲೇ ನೂಡಲ್ಸ್ ಮಾಡ್ಕೊತವನೆ ಬಿಸಿನೀರು ಹಾಕ್ಕೊಂಡು, ಹಂಗೆ ಪ್ರಿಪೇರಿಂಗ್. ಇಲ್ಲ ಚಿನ್ನ, ಸೆಕೆಂಡ್ ಕ್ಲಾಸ್ ಇದು. ಸೀಟ್ ಚೇಂಜ್ ಆಯ್ತು ನೋಡು, ಸೀಟ್ ಕಲರ್ ಚೇಂಜ್ ಆಯ್ತು. ಅಲ್ಲ ಇದು 3 ಚಿನ್ನು, 3 ಇದೆ 2 ಇದೆ. ಅದೇನೆ 3 ಸೀಟ್ಸ್ ಇದಾವೆ. ಸೊ ಇದು ಸೆಕೆಂಡ್ ಕ್ಲಾಸ್ಗೆ ಇವಾಗ ಎಂಟ್ರ್ ಆದರೆ ಸೀಟು ಚೇಂಜ್ ಆಯಿತು. ಆಮೇಲೆ ಇವ್ರಿಗೇನು ಅಂಥದ್ದು ಫೆಸಿಲಿಟೀಸ್ ಇಲ್ಲ ಅಷ್ಟೊಂದು. ಬಾಯಿಲ್ ಚಿನ್ನು ತೋರಿಸ್ತೀನಿ. ಸೆಕೆಂಡ್ ಕ್ಲಾಸ್ ಅವ್ರಿಗೆ ಏನು ಗೊತ್ತಾ, ಇವ್ರಿಗೂ ಇಲ್ಲಿ ಆ್ಯಪ್ ಇದೆ ಆರ್ಡ್ರ್ ಮಾಡೋಕ್ಕೆ, ಆಮೇಲೆ ಸೀಟಿಗೆ ಹಿಂದೆ ಹೋಗುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಅದೇ ಒಂದು ಸ್ವಲ್ಪ ಕ್ರ್ಯಾಂಪ್ಡು, ಅದೇ ಓಕೆ. ಲೆಗ್ ಸ್ಪೇಸ್ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ, ನಾಟ್ ಬ್ಯಾಡ್. ಇವ್ರಿಗೂ ನೀರು ಕೊಡ್ತಾರೆ ಸೆಕೆಂಡ್ ಕ್ಲಾಸ್. ಎಲ್ಲ ಫೆಸಿಲಿಟೀಸ್ ಎಲ್ಲ ಸೇಮ್ ಆ್ಯಕ್ಚುಲಿ. ಸೊ ಸೆಕೆಂಡ್ ಕ್ಲಾಸ್ಗೂ ಫಸ್ಟ್ ಕ್ಲಾಸ್ಗೆ ಏನು ಫೆಸಿಲಿಟಿ ಸೇಮ್ ಇರುತ್ತೆ. ಸೇಮ್ ಕೇಟರ್ ಸರ್ವಿಸ್ ಮಾಡ್ತಾರೆ, ಎಲ್ಲರೂ ಬಂದು ಕೊಡ್ತಾರೆ. ಒಂದೊಂದು ಸೀಟಿಂಗ್ ಅರೇಂಜ್ಮೆಂಟಲ್ಲಿ ಸ್ವಲ್ಪ ದೊಡ್ಡದಾಗಿರ್ತವೆ ಫಸ್ಟ್ ಕ್ಲಾಸ್ ಅವ್ರದ್ದು. ಓಕೆ, ಇಲ್ಲೂ ಸಿಂಕ್ ಇದೆ, ಬಿಸಿನೀರು ಕೊಡ್ತಾರೆ, ಲಗೇಜ್ ಇಟ್ಕೊಳಕ್ಕೆ ಜಾಗಗಳಿದ್ದಾವೆ ಅಲ್ವಾ. ಎಷ್ಟು ಜಾಗ ಇದೆ ಲಗೇಜ್ ಇಟ್ಕೊಳಕ್ಕೆ. ಓಕೆ, ಫುಲ್ ಸೆಕೆಂಡ್ ಕ್ಲಾಸ್ ಇದು. ಆದರೆ ಏನು ಗೊತ್ತಾ, ಕ್ಲೀನ್ ಮಾಡ್ತಾನೇ ಇರ್ತಾರೆ ಅವರು, ಯಾವಾಗಲೂ ಓಡಾಡಿದ್ರೆ ಯಾರಾದರೂ ಕ್ಲೀನ್ ಮಾಡ್ತಾನೆ ಇರ್ತಾರೆ. ನೋಡಿ ಅಲ್ಲಿ ಸ್ಪೀಡ್ ಇವಾಗ ಕ್ಲೀನ್ ಮಾಡ್ತಾರೆ ನೋಡಿದ ಕಿರಣ. ಈ ಬಾತ್ರೂಮ್ ತುಂಬ ದೊಡ್ಡದಾಗಿದೆ ಕಿರಣ್. ಏನ ಈ ಬಾತ್ರೂಮ್ ತುಂಬ ದೊಡ್ಡದಾಗಿದೆ. ಡಿಸೇಬಲ್ಡ್ ಅಂದರೆ ಡಿಸೇಬಲ್ಡ್ ಪೀಪಲ್ಗೋಸ್ಕರ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ಟಾಯ್ಲೆಟ್. ಸೊ ಒಂದೊಂದು ಬೋಗಿಗೂ ಈ ಥರ ವಾಶ್ ಬೇಸಿನ್, ಬಾತ್ರೂಮ್ಸು ಇವೆಲ್ಲ ಸೆಕೆಂಡ್ ಕ್ಲಾಸು. ಊಟ ಪ್ಯಾಂಟ್ರಿ ಎಲ್ಲ ಇದೆ, ನಾವು ಊಟ ಆರ್ಡ್ರ್ ಮಾಡ್ಕೊಂಡು ತಿನ್ನಬಹುದು. ಜನಗಳು ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸ್ಗೆ ಹೆಂಗೆ ಡಿಫ್ರೆನ್ಸ್ ಆಗ್ಬಿಡುತ್ತಲ್ಲ. ಸೆಕೆಂಡ್ ಕ್ಲಾಸ್ ಸ್ವಲ್ಪ ಲೈವ್ಲಿ ಇರುತ್ತೆ ಚಿನ್ನ ಯಾವತ್ತು ಅಲ್ವಾ. ಅದಕ್ಕೆ ನಾವು ಯಾವಾಗಲೂ ಸೆಕೆಂಡ್ ಕ್ಲಾಸ್ ಆಗೋದು. ಹೌದು, ಸೆಕೆಂಡ್ ಕ್ಲಾಸು ಗಾಂಧಿ ಕ್ಲಾಸಲ್ಲಿ ಹೋಗ್ಬೇಕು, ಮಾತಾಡ್ಕೊಂಡು ಜನ ಬೇಕು ನಮಗೆ. ತಿನ್ನಕ್ಕೆ ಏನಾದ್ರು ಕೊಡ್ತಾ ಇರ್ತಾರೆ, ಮಾತಾಡ್ಕೊಂಡು ಹೋಗ್ತಾ ಇರ್ಬೋದು. ಫಸ್ಟ್ ಕ್ಲಾಸ್ ಸುಮ್ಮನೆ ಕೂತಿರ್ತಾರೆ ಅಷ್ಟೇ. ಎಲ್ಲ ಇದರಲ್ಲೂ ಕ್ಯಾಮ್ರಾಗಳಿವೆ, ಎಲ್ಲ ಬೋಗಿಗಳಲ್ಲೂ. ಮತ್ತು ಈ ಥರ ಟಿ ವಿ ಹಾಕಿದ್ದಾರೆ, ಫುಟ್ಬಾಲ್ ಬರ್ತಾ ಇರುತ್ತೆ, ಎಲ್ಲ ಇದರಲ್ಲೂ ಕ್ಯಾಮ್ರಾಗಳಿವೆ. 3 ಟಿ ವಿ ಹಾಕಿದ್ದಾರೆ, ಕಂಫರ್ಟಬಲ್ ಆಗಿದೆ. ಆರಾಮಾಗಿ ಕಾಲ್ ಸ್ಟ್ರೆಚ್ ಮಾಡ್ಕೊಳಕ್ಕೆ ತುಂಬ ಜಾಗ ಇದೆ ನೋಡಿ. ಬಂದು ಆರಾಮಾಗಿ ನಿಂತ್ಕೋಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. 7 ಅವರ್ ಏನಪ್ಪ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಪ್ಯಾಂಟ್ರಿ ಇದೆ. ಸೊ ಏನಾದ್ರು ಆರ್ಡ್ರ್ ಮಾಡ್ಬೋದು ನಾವು, ಜೊತೆಗೆ ಆನ್ಲೈನಲ್ಲೂ ಆರ್ಡ್ರ್ ಮಾಡ್ಬೋದು, ಇಲ್ಲೂ ಆರ್ಡ್ರ್ ಮಾಡ್ಬೋದು. ಆಮೇಲೆ ಪ್ಯಾಂಟ್ರಿಗೂ ಹೋಗೋಣ. ಸೊ ನಮಗೆ ಜರ್ನಿ ತುಂಬ ಇಷ್ಟ ಆಗಿರೋದು. 7 ಅವರ್ ಹಿಂಗೆ ಅಂದಾಗ ಬಂದ್ಬಿಡುತ್ತೆ ಗುರು ನಮಗಂತೂ. ಒಂದಿಷ್ಟಕ್ಕೂ ಇದಾಗಲ್ಲ, ಬೇಜಾರಾಗಲ್ಲ. ಏನು ಸ್ಪೀಡಲ್ಲಿ ಹೋಗ್ತಾವನೆ ಗೊತ್ತಾ, 350 ಸ್ಪೀಡಲ್ಲಿ ಹೋಗ್ತಾವನೆ, ಗೊತ್ತೇ ಆಗಲ್ಲ ಒಂಚೂರು ಈ ಸ್ಪೀಡಲ್ಲಿ ಹೋಗ್ತಾ ಇರೋದು. ಒಳ್ಳೆ ಸೀನ್ರಿ. ಆಮೇಲೆ ಏನು ಗೊತ್ತಾ, ನನಗೆ ಏನು ಅನ್ಕೊಂಡ್ಬಿಟ್ಟಿದ್ದೆ ನಾನು, ಟನ್ನಲಲ್ಲಿ ಹೋಗ್ಬಿಡ್ತಾನೆ ಗುರು, ಗೊತ್ತೇ ಆಗಲ್ಲ ನನಗೆ ಅಂತ. ಯೂಶ್ವಲಿ ಟನ್ನಲ್ ಕಮ್ಮಿ ಇದೆ ಇಲ್ಲಿ, ಈ ರೀಜನಲ್ಲಿ ತುಂಬ ಕಮ್ಮಿ ಇದೆಯಂತೆ. ಆಮೇಲೆ ನೆಟ್ವರ್ಕು ನೋಡಿ, 4G ಎಲ್ಲ ಕಡೆ 4G 5G ನೆಟ್ವರ್ಕ್ ಸಿಗುತ್ತೆ. ನಂದು ತೋರಿಸ್ತೀನಿ ನೋಡಿ, ಎಲ್ಲ ಕಡೆ 4G ನೆಟ್ವರ್ಕ್ ಫುಲ್ ಇದೆ. 4G ಬರ್ತಾ ಇದೆ, 4G ನೆಟ್ವರ್ಕ್ ಎಲ್ಲ ಕಡೆ. ನೋಡಿ, ನಮಗೆ ಬೇಕು ಅಂದರೆ ಇಲ್ಲೂ ಫುಡ್ ಆರ್ಡರ್ ಮಾಡ್ಕೊಬೋದು. ಆಮೇಲೆ ತಗೊಂಡು ಬರ್ತಾ ಇರ್ತಾರೆ ಅವಾಗ. ಅದೇ ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಚಿನ್ನು, ನೋಡಿದೆ ನಾನು. ಇದೆಯಾ? ಓ, ಚಾರ್ಜಿಂಗ್ ಪಾಯಿಂಟ್ ಇದೆ. ಸೆಕೆಂಡ್ ಕ್ಲಾಸಲ್ಲಿ ಇಲ್ಲ ಚಿನ್ನು, ನೋಡಿ ಇಲ್ಲಿ ಇಲ್ಲಿದೆ ಚಿನ್ನು, ಇದೆಮಾ ಚಾರ್ಜಿಂಗ್ ಪಾಯಿಂಟ್ ಇದೆ. ನಾನು ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಅನ್ಕೊಂಡೆ, ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ ಇದೆ. ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಒಂದೇ ಡಿಫ್ರೆನ್ಸ್ ಅಂದರೆ ಸೀಟಿಂಗ್ ಅಲ್ಲ ಅಷ್ಟೇ, ಲೆಗ್ ಸ್ಪೇಸು. ಟನಲ್ ಬಂತು.
ಏನು ಗೊತ್ತಾ ಚಿನ್ನು, ನಾವು ವಿಡಿಯೋ ಮಾಡೋಕ್ಕೆ ಹೋಗಿದ್ವಲ್ಲ, ಫಸ್ಟ್ ಕ್ಲಾಸ್ ಅವ್ರಿಗೆ ಸ್ನ್ಯಾಕ್ಸ್ ಕೊಡ್ತಾರಂತೆ. ಏನಿದೆ ಗೊತ್ತಿಲ್ಲ ಆ್ಯಕ್ಚುಲಿ. ಸ್ನ್ಯಾಕ್ಸ್ ಆಮೇಲೆ ಓಪನ್ ಮಾಡ್ತೀನಿ. ಜ್ಯೂಸು, ವಾಟರು, ಸ್ನ್ಯಾಕ್ಸ್ ಕೊಡ್ತಾರಂತೆ. ಇನ್ನೊಂದೇನು ಅದ್ಭುತ ಅಂದರೆ ಫಸ್ಟ್ ಕ್ಲಾಸ್ ಟ್ರೈನಲ್ಲಿ ತಿರುಗಿಸ್ಬೋದು. ತಿರುಗಿಸಿ ಸರ್. ಓ ವಾ, ಫುಲ್ ತಿರುಗಿಸ್ಕೊಂಡು ಕೂತ್ಕೊಬೋದು ಇವಾಗ. ನಾವು ಅಂದ್ಕೊಂಡ್ವಿ ಸೆಕೆಂಡ್ ಕ್ಲಾಸ್ಗೂ ಫಸ್ಟ್ ಕ್ಲಾಸ್ಗೂ ಏನೂ ಡಿಫ್ರೆನ್ಸ್ ಇಲ್ಲ ಅಂತ. ಆ್ಯಕ್ಚುಲಿ ಸೀಟಿನ ಜೊತೆಗೆ ಇರೋ ನಮಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ಫಸ್ಟ್ ಕ್ಲಾಸ್ ಅವ್ರಿಗೆ. ಈ ಥರ ಜಲ್ಲಿ ಥರ ಇದೆ. ಸೊ ಒಂದೆರಡು ನೋಡಿ ಈ ಥರ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಬಿಸ್ಕೆಟ್ ಸಮಥಿಂಗ್ ಏನೋ ಫ್ರೆಂಟು ಬಿಸ್ಕೆಟ್ಸ್. ಆಮೇಲೆ ಜೊತೆಗೆ ಎಣ್ಣೆ ಹೊಡ್ಕೊಳಕ್ಕೆ ಜ್ಯೂಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಅಷ್ಟೇ. ಆರಾಮಾಗಿ ಹೋಗ್ತಾ ಇರ್ಬೋದು. ಒಂದು 250-300 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇತ್ತು. ಇವಾಗ 7 ಅವರ್ ಗೊತ್ತೇ ಆಗಲ್ಲ. ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಹೋಗ್ಬೋದು. ಶಾಂಘೈ ಟ್ರೈನ್ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗೋಯ್ತು ನಮಗೆ. ಏರ್ಪೋರ್ಟಿಂದ ಬಂದು ಹಿಡಿದ್ವಾ ಅಂತ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ತೋರಿಸ್ತೀನಿ ಹಾಗೆ. ಸಖತ್ ಆರ್ಗನೈಸ್ ಆಗಿದೆ. ಬೆಸ್ಟು. ಹೆಂಗಿದೆ ಚಿನ್ನು? ಸೂಪರ್ ಆಗಿ ಏರ್ಪೋರ್ಟ್ ಥರ ಇಲ್ಲ ಚಿನ್ನು, ಫುಲ್ಲು ಸೂಪರ್ ದೊಡ್ಡದಾಗಿದೆ. ದ ಮ್ಯಾಜಿಕಲ್ ಸಿಟಿ ಶಾಂಘೈಗೆ ಸ್ವಾಗತ ಸುಸ್ವಾಗತ. ಬರೋಬ್ಬರಿ 2.5 ಕೋಟಿ ಪಾಪ್ಯುಲೇಷನ್ ಇದೆ ಇಡೀ ಚೈನಾಲೇ. ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇದು. ಆಮೇಲೆ ಕಮ್ಯುನಿಸ್ಟ್ ಪಾರ್ಟಿ ಗೊತ್ತಾ ನಿಮಗೆ? ಕಮ್ಯುನಿಸ್ಟ್ ಪಾರ್ಟಿದು ಎಲ್ಲ ಡಿಸಿಷನ್ಸ್ ತೊಗೊಳ್ಳೋದು ಈ ಶಾಂಘೈಯಲ್ಲೇ. ಒಂದು ಸ್ವಲ್ಪ ವರ್ಷದಿಂದ, ಒಂದು 25, 30, 40 ವರ್ಷದಿಂದ ನೀವು ಇದೇನು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಬರೀ ಬರಡು ಭೂಮಿ. ಆದರೆ ಇವಾಗ ಚೈನಾದ ಫೈನಾನ್ಷಿಯಲ್ ಹಬ್ ಇದು. ಚೈನಾದ ಮೇಜರ್ ಡಿಸಿಷನ್ಸ್ ನಡೆಯೋದೇ ಈ ಶಾಂಘೈಯಲ್ಲಿ. ಶಾಂಘೈ ಸಿಟಿ ಪ್ಯಾರಿಸ್ ಆಫ್ ದ ಈಸ್ಟ್ ಅಂತ ಕರ್ತಾರೆ. ಏನು ಗೊತ್ತಾ, ನೀವು ಏನು ಆರ್ಕಿಟೆಕ್ಚರ್ ನೋಡ್ತಾ ಇದ್ದಾರೆ ಇವಾಗ, ಪ್ಯಾರಿಸಲ್ಲೆಲ್ಲ ಏನು ನೋಡ್ತೀವಿ ಅಥವಾ ನ್ಯೂಯಾರ್ಕ್ನ ಟೈಮ್ ಸ್ಕ್ವೇರಲ್ಲಿ ಏನು ನೋಡ್ತೀವಿ ಅಷ್ಟೇ ಬಿಲ್ಡಿಂಗ್ಸ್, ಅಷ್ಟೇ ಆರ್ಕಿಟೆಕ್ಚರ್ ಇದೆ. ಸೊ ಏನು ಒಂದೊಂದು ಬಿಲ್ಡಿಂಗ್ 10-20 ಫ್ಲೋರ್ ಇಲ್ವೇ ಇಲ್ಲ ಗುರು. ನೋಡಿ ಅಲ್ಲಿ ಎಷ್ಟು ಫ್ಲೋರ್ ಇದೆ ಅಂತ. 100-150 ಫ್ಲೋರು. ಆಮೇಲೆ ಏನಕ್ಕೆ ಇವ್ರು ಈ ಥರ ದೊಡ್ಡ ದೊಡ್ಡ ಸ್ಕೈ ಸ್ಕ್ರೇಪರ್ಸ್ ಕಟ್ಕೊಂಡವ್ರು ಗೊತ್ತಾ? ಮುಂದೆ ಬನ್ನಿ ಹೇಳ್ತೀನಿ. ನನಗೆ ಎಷ್ಟು ಹೈಟಲ್ಲಿದೆ ಸ್ಕೈ ಸ್ಕ್ರೇಪರ್ಸ್ ಅಂದರೆ, ಅಲ್ಲಿ ನೋಡಿ ಅಲ್ಲಿ ಎಷ್ಟೊಂದು ಬಿಲ್ಡಿಂಗ್ಗಳು ಮೋಡದಲ್ಲಿ ಮುಚ್ಚೋಗ್ಬಿಟ್ಟಿದೆ. ನಾವು ಬೇರೆ ದೊಡ್ಡ ದೊಡ್ಡ ಸಿಟಿಗಳು 1-2 ಬಿಲ್ಡಿಂಗ್ ಮುಚ್ಕೊಂಡಿರ್ತೀವಿ. ಇಲ್ಲಿ ನೋಡಿ ಎಷ್ಟೊಂದು ಬಿಲ್ಡಿಂಗ್ಗಳು ಮೋಡದಲ್ಲಿ ಮುಚ್ಚೋಗ್ಬಿಟ್ಟವೆ. ಶಾಂಘೈಯಲ್ಲಿ ಏನಕ್ಕೆ ದೊಡ್ಡ ದೊಡ್ಡ ಸ್ಕೈ ಸ್ಕ್ರೇಪರ್ಸ್ ಬಿಲ್ಡ್ ಮಾಡಿದ್ದಾರೆ ಗೊತ್ತಾ? ಈ ಬೀಜಿಂಗು, ಜಿಯಾನು ಅಂತ ದೊಡ್ಡ ದೊಡ್ಡ ಸಿಟಿಗಳು ತುಂಬ ದೊಡ್ಡದಾಗಿದೆ. ಆದರೆ ಶಾಂಘೈ ಸಿಟಿ ಬಂದ್ಬಿಟ್ಟು ತುಂಬ ಚಿಕ್ಕ ಸಿಟಿಲಿ ಕಟ್ಟಿದ್ದಾರೆ. ತುಂಬ ಚಿಕ್ಕ ಜಾಗ. ಆ ಚಿಕ್ಕ ಜಾಗಕ್ಕೆ ಅವ್ರು ದೊಡ್ಡದಾಗಿ ಕಟ್ಟಿಲ್ಲ, ಬಿಲ್ಡಿಂಗ್ನ ಉದ್ದುದ್ದ ಕಟ್ಸ್ಕೊಂಡು ಹೋಗ್ಬಿಟ್ಟವ್ರೆ. ಹಿಂಗೆ ಕಟ್ಟಿಲ್ಲ, ಉದ್ದಿದೆ ವರ್ಟಿಕಲಾಗಿ ಎತ್ಬಿಟ್ಟಿದ್ದಾರೆ. ತೋರಿಸ್ತೀನಿ ನೋಡಿ ಹಂಗೆ. ಅಲ್ಲಿ ಮುಂದೆ ನೋಡಿ ಎಲ್ಲ ಟಾಲ್ 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 ಬಿಲ್ಡಿಂಗ್ಸು. ನನಗೆ ಇನ್ನೊಂದು ಚೈನಲ್ಲಿ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ? ಈ ಥರ ಸೈಕಲ್ಗಳು. ನೀವು ಯಾವುದೇ ಸಿಟಿಗಳಿಗೆ ಹೋದ್ರೂ ಈ ಥರ ಸೈಕಲ್ ಇಟ್ಟಿರ್ತಾರೆ. ಬಿಲ್ಡಿಂಗಿಂದ ಬಿಲ್ಡಿಂಗ್ ಕನೆಕ್ಟಿವಿಟಿ ನೋಡಿ ಕಿರಣ್, ಮೇಲ್ಗಡೆ ಅಲ್ವಾ? ಓ ಪಾಸು. ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ಗಳಿಗೆ ಹಂಗೆ ಹೋಗ್ಬಿಡ್ಬೋದು. ಹಾಂ, ಕೆಳಗಡೆ ಹಿಡಿಯೋದೇ ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎಲ್ಲರೂ ಇದರೊಳಗೆ. ನೀವು ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ಬೋದು, ತುಂಬ ಇಂಟರ್ನ್ಯಾಷನಲ್ ಜನ ಕಾಣಿಸ್ತಾ ಇದ್ದಾರೆ ಶಾಂಘೈಯಲ್ಲಿ. ಯಾಕೆ ಬೀಜಿಂಗಲ್ಲಿ ಕಾಣಿಸ್ತಾ, ಯಾಕೆ ಜಿಯಾನಲ್ಲಿ ಕಾಣಿಸ್ಲಿಲ್ಲ ನಮಗೆ? ಯಾಕೆಂದರೆ ಇಲ್ಲಿ ತುಂಬ IT ಕಂಪ್ನೀಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಅದರಲ್ಲಿ ತುಂಬ ಜಾಸ್ತಿ ಇದೆ. ಆಮೇಲೆ ಶಾಂಘೈ ಬಂದ್ಬಿಟ್ಟು ಈ ಪಾರ್ಟ್ ಬಂದ್ಬಿಟ್ಟು ಕಾಲೋನೈಸ್ ಆಗಿದ್ದು ಬ್ರಿಟಿಷ್ ಅವರಿಂದ ಮತ್ತು US ಅವರಿಂದ, ಜಪಾನ್ ಅವರಿಂದ ಮತ್ತು ಜರ್ಮನಿಯವರಿಂದ. ಸೊ 4 ಜನದು ಆಡಳಿತ ಇದಿತ್ತು ಫಸ್ಟು, ಇವಾಗ ಇಲ್ಲ. ಆದರೆ ಇಡೀ ಚೈನಾಲಿ ಇದೊಂದು ಸಿಟಿಲಿ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಜನಗಳು, ಲೋಕಲ್ ಜನಗಳು ಇಂಗ್ಲೀಷ್ ಮಾತಾಡ್ತಾರೆ. ಅದು ಬಿಟ್ಟು ನೀವು ಎಲ್ಲೇ ಹೋಗಿ ಚೈನಾದವ್ರಿಗೆ ₹1 ಇಂಗ್ಲೀಷ್ ಬರೋಲ್ಲ ಯಾರಿಗೂ. ಬರೀ ಅವ್ರು ಚೈನೀಸ್ ಭಾಷೆನೇ. ಓಹೋ, ಏನಿದು ಬಿಲ್ಡಿಂಗ್ಗಳು ಹಿಂಗವೆ. ಇದಿನ್ನೂ ಸ್ಟಾರ್ಟ್ ಅಷ್ಟೇ, ಇದೇನೂ ಇಲ್ಲ. ಇನ್ನು ಹೊರಗಡೆ ಹೋಗ್ತೀವಿ ಬನ್ನಿ. ಸಂಜೆ ಆಗ್ತಿದ್ದಂಗೆ ಅಲ್ಲಿ ನೋಡಬೇಕು ಬಿಲ್ಡಿಂಗ್ಸ್ ಒಂದೊಂದು ಹೆಂಗವೆ ಅಂತ. ಆದರೆ ಎಲ್ಲ ಕಡೆ ಬಿಲ್ಡಿಂಗ್ಗಳಲ್ಲಿ ಇವರು ಈ ಥರ ಎಸ್ಕಿಲೇಟ್ರು, ಲಿಫ್ಟ್ಗಳು ಮಾಡಿಬಿಟ್ಟಿರ್ತಾರೆ ಗುರು. ನಡೆಯೋಂಗೆ ಇಲ್ಲ. ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಕನೆಕ್ಷನ್ಗಳು, ಎಸ್ಕಿಲೇಟರ್ಸು, ಲಿಫ್ಟ್ಸು,
ತುಂಬ ಮಾಡ್ಬಿಟ್ಟವ್ರೆ. ಆಮೇಲೆ ಇನ್ನೊಂದು ಏನು ಅಬ್ಸರ್ವ್ ಮಾಡ್ತಿದ್ರೆ ನೀವು ನೋಡಿ ಕನ್ಸ್ಟ್ರಕ್ಷನ್ ಸೈಟ್ ನೋಡ್ತಾ ಇದ್ದೀರಾ, ಅಲ್ಲಿ ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ ಸೈಟ್ ಆಗ್ತಾ ಇದೆ ಇಲ್ಲಿ ಇವಾಗ. ಸೊ ಸ್ವಲ್ಪ ಜಾಗ ಕೂಡ ಅವ್ರು ಬಿಡ್ತಾರ, ಎಲ್ಲ ಜಾಗನ ಆಕ್ಯುಪೈ ಮಾಡ್ಕೋಬೇಕು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 3rd ಲಾರ್ಜೆಸ್ಟ್ ಸಿಟಿ ಇನ್ ಎಂಟೈರ್ ವರ್ಲ್ಡ್. ಫಸ್ಟ್ ಬಂದು ಟೋಕಿಯೋ, ಸೆಕೆಂಡ್ ಬಂದು ನಮ್ಮ ಡೆಲ್ಲಿ, ಥರ್ಡ್ ಬಂದು ಶಾಂಘೈ. ಕಮ್ಮಿ ಜಾಗದಲ್ಲಿ ಜಾಸ್ತಿ ಜನ ಇರೋ ಪಾಪ್ಯುಲೇಷನ್ ಇದ್ರೆ ಲಾರ್ಜೆಸ್ಟ್ ಸಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ತುಂಬ ನನಗೆ ಬೇಜಾರಾಗೋ ಸಂಗತಿ ಏನಂದರೆ, ಇಂಡಿಯಾ ಎಂತ ಗಲೀಜಾಗಿರುತ್ತೆ ಅಂತ ಕೇಳಿದ್ರೆ ನಮ್ಮದು ಪಾಪ್ಯುಲೇಷನ್ ಅಷ್ಟಿದೆಯಪ್ಪ, ಅದಕ್ಕೆ ಅಷ್ಟೊಂದು ಗಲೀಜು ಅಂತಾರೆ. ಚೈನಾದು ನಮ್ಮಷ್ಟೇ ಪಾಪ್ಯುಲೇಷನ್ನು, ಹೆಂಗೆ ಇಷ್ಟೊಂದು ಕ್ಲೀನಾಗಿರೋಕ್ಕೆ ಸಾಧ್ಯ? ಎಂಪ್ಲಾಯ್ಮೆಂಟ್ ಅವ್ರು ಏನು ಮಾಡ್ಕೋತಾರೆ, ಎಷ್ಟು ಜನ ಇದ್ದಾರೆ ಎಲ್ಲಾನು ಎಂಪ್ಲಾಯ್ಮೆಂಟ್ಗೆ ಯೂಸ್ ಮಾಡ್ಕೋತಾರೆ. ಇಲ್ಲಿ ವಯಸ್ಸಾದವರು ನಾವು ನೋಡ್ತಾ ಇದೀವಲ್ಲ, 60-70 ವರ್ಷದವರೆಲ್ಲ ಇನ್ನೂ ಕೆಲಸ ಮಾಡ್ತಾರೆ. ಕೆಲಸ ಮಾಡಿಬಿಟ್ಟು ಅವ್ರು ಎಲ್ಲರೂ ಅಷ್ಟೇ ಕ್ಲೀನರ್ಸು 5 ನಿಮಿಷಕ್ಕೂ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಬಂದು ಪಿಕ್ ಮಾಡ್ಕೋತಾ ಕ್ಲೀನ್ ಮಾಡ್ಕೋತಾರೆ ಹೋಗ್ತಾರೆ. ಇವ್ರೇನು ಗಲೀಜು ಮಾಡಲ್ಲ ಅಂತಲ್ಲ. ಆಮೇಲೆ ಡಸ್ಟ್ಬಿನ್ಗಳು ಎಲ್ಲ ಕಡೆ ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ. ಇವರು ನಮ್ಮ ಥರನೇ ಗಲೀಜು ಮಾಡ್ತಾರೆ. ಒಂದೊಂದು ಅವರಿಗೆ ಕ್ಲೀನ್ ಮಾಡೋ ಜನಗಳು ಬರ್ತಾರೆ, ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದೇ ನಮ್ಮ ಗುತ್ತಿಗೆದಾರ ಇರ್ತಾರೆ, 100 ಜನ ಸೈನ್ ಹಾಕ್ಸ್ಕೊತಾರೆ ಕ್ಲೀನ್ ಮಾಡೋರಿಗೆ, 10 ಜನನ ಕೆಲ್ಸಕ್ಕೆ ಕಳಿಸ್ತಾರೆ. ನಾನು ಇದನ್ನು ಯಾರಿಗೂ ಅಫೆಂಡ್ ಆಗೋಕ್ಕೆ ಹೇಳ್ತಾರ, ಇದು ಫ್ಯಾಕ್ಟು. ನಮ್ಮಲ್ಲೂ ಪಾಪ್ಯುಲೇಷನ್ ಇದೆ, ನಮ್ಮಲ್ಲೂ ಮ್ಯಾನ್ ಪವರ್ ಇದೆ, ನಮ್ಮಲ್ಲೂ ಕೆಲಸದಾರರಿದ್ದಾರೆ. 100 ಜನ ದುಡ್ಡು ಇಸ್ಕೊತಾರೆ, 10 ಜನನ ಕೆಲ್ಸಕ್ಕೆ ಕಳಿಸ್ತಾರೆ. ನಮ್ಮ ಬೆಂಗಳೂರು, ನಮ್ಮ ಸಿಟಿಗಳು ನಮಗೆ ಅಂತ ಕ್ಲೀನಾಗಿರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ನಿಮಗೆ ಎಲ್ಲರೂ ನಿಮಗೆ ಗಲೀಜು ಕಾಣಿಸ್ತಾ ಇದೆಯಾ, ಮಣ್ಣು ಕಾಣಿಸ್ತಾ ಇದೆಯಾ, ಧೂಳು ಕಾಣಿಸ್ತಾ ಇದೆಯಾ? ಹೇಳಕ್ಕೆ ಮಾತ್ರ ನಾವೇನಾದರೂ ಕೇಳಿದ್ರೆ ನಮ್ಮದು ಪಾಪ್ಯುಲೇಷನ್ ಜಾಸ್ತಿ ಹೌದು, ಪಾಪ್ಯುಲೇಷನ್ ಇದೆ. ಆ ಪಾಪ್ಯುಲೇಷನ್ನ ಯೂಸ್ ಮಾಡಿಕೊಂಡು ಅದನ್ನು ಕೆಲಸ ಕೊಡೋಣ, ಮ್ಯಾನ್ ಪವರ್ ಯೂಸ್ ಮಾಡ್ಕೊಳ್ಳೋಣ. ಅದೇನು ರಾಜಕಾರಣಿಗಳು, ಅದೇನು ನ್ಯೂಸ್ ಮೀಡಿಯಾದವರು. ನಾವೇನು ಚೈನಾನ ಹೊಗಳ್ತಾ ಇಲ್ಲ, ಎಕ್ಸಾಂಪಲ್ ಕೊಡ್ತಾರೆ. ಚೈನಾನ ಹೊಗಳ್ತಾ ಇಲ್ಲ ಗುರು. ಒಳ್ಳೇದು ಎಲ್ಲೆಲ್ಲಿಂದ ಬರುತ್ತೋ ನಮ್ಮ ದೇಶಕ್ಕೆ ಏನೇನು ಉಪಯೋಗ ಆಗುತ್ತೋ ಅದನ್ನು ಕಲಿಬೇಕು. ಪಾನ್ ಪರಾಗ ಹಾಕೊಂಡು ತುಪ್ಪಕ್ಕಂತ ಅಲ್ಲೇ ಹೋಗಿತೀವಿ, ಗುಟ್ಕಾ ಹಾಕೊಂಡು ಹೋಗಿತೀವಿ, ಸಿಗರೇಟ್ ಸೇದು ಅಲ್ಲೇ ಬಿಸಾಕ್ತೀವಿ. ಅದೇನು ನಮ್ಮ ಪೊಲಿಟಿಷಿಯನ್ಸು, ಅದೇನು ದೇವರೇ ಅರ್ಥ ಆಗಲ್ಲ. ಯಾರಾದರೂ ಹೇಳ್ಬಿಟ್ರೆ ನಮ್ಮ ಇಂಡಿಯಾ ಗ್ರೇಟ್. ಹೌದು, ನಮ್ಮ ಇಂಡಿಯಾ ಗ್ರೇಟು. ಹಾಳು ಮಾಡ್ತಾ ಇರೋದು ಯಾರು? ನಾವೇ. ಪ್ರತಿಯೊಂದು ಇಂಡಿವಿಜುವಲ್, ನಾನು ಸೇರಿಕೊಂಡು ನೀವು ಸೇರ್ಕೊಂಡು ಹಾಳು ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ರೋಡಲ್ಲೂ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ. ಆಮೇಲೆ ಫುಟ್ಪಾತ್ ನೋಡಿ, ನೀವು ಯಾವುದೇ ಒಂದು ಜಾಗಕ್ಕೆ ಹೋದರೂ ನಿಮಗೆ ಫುಟ್ಪಾತ್ ಸಿಗುತ್ತೆ, ಜನಗಳು ಆರಾಮಾಗಿ ನಡ್ಕೊಂಡು ನೋಡ್ಬೋದು. ಮುಂದಕ್ಕೆ ನೋಡಿ, ಅಲ್ಲಿ ಉದ್ದಕ್ಕೂ ಎಲ್ಲ ಕಡೆ ಫುಟ್ಪಾತ್ ಇದೆ. ಇಲ್ಲಿ ತುಂಬ ಫೇಮಸ್ ಅಂತ ಕೇಳೋಣ, ಆಟೋಮೇಟೆಡ್ ಡ್ರೈವರ್ಲೆಸ್ ಕಾರ್ ಬರೋದು ಶಾಂಘೈಯಲ್ಲಿ. ಏನು ಗುರು ಇದು ಶಾಂಘೈ ಸಿಟಿ? ಇಲ್ಲಿಂದ ನೋಡಿದ್ರೆ ನನಗೆ ಯಾವುದೋ ಸ್ಪೇಸ್ ನೋಡ್ದಂಗೆ ಆಗ್ತಾಯಿತ್ತಲ್ಲ, ಆ ಸ್ಪೇಸ್ ಥರನೇ ಲಾಂಚ್ ಮಾಡಿಬಿಟ್ಟವ್ರೆ. ಈ ಕಡೆ ಬಿಲ್ಡಿಂಗ್, ಆ ಕಡೆ ಬಿಲ್ಡಿಂಗು. ಇನ್ನು ರಾತ್ರಿ ಹೆಂಗೆ ಕಾಣಿಸ್ಬೋದು. ಕಿರಣ್, ನಾನು ನಿಜ ಹೇಳ್ತೀನಿ, ಎಲ್ಲರೂ ಹೇಳ್ತಾ ಇದ್ರು ಇದನ್ನ, ನ್ಯೂಯಾರ್ಕ್ ತರ ಕಾಣ್ತಂತ ನಂಬೇ ಇರ್ಲಿಲ್ಲ ನಾವು. ಅಲ್ಲ, ನನ್ನ ಪ್ರಕಾರ ನ್ಯೂಯಾರ್ಕ್ ನೋಡಿದ್ದೀನಿ, ಇದು ನ್ಯೂಯಾರ್ಕ್ ಒಂದು ಕೈ ಮೇಲ್ಗಡೆ ಇದೆ, ಅಷ್ಟು ದೊಡ್ಡದಿದೆ. ಹೆಂಗಿದೆ ಗೊತ್ತಾ, ಮೈಂಡ್ ಬ್ಲೋಯಿಂಗ್. ಬರೀ 2 ಡೆಕೇಡಲ್ಲಿ 20 ವರ್ಷದಲ್ಲಿ ಇಷ್ಟು ಚೆನ್ನಾಗಿರುವ ಸಿಟಿ ಅಂದ್ರೆ ಶಾಂಘೈ ಸಿಟಿ. ಯಪ್ಪ, ಎಷ್ಟು ಚೆನ್ನಾಗಿ ಮಾಡೋರೆ ಗುರು. ನನಗೆ ಅಲ್ಲಿ ನೋಡ್ತಾ ಇದ್ರೆ ಯಾವ ಸ್ಪೇಸ್ ನೋಡ್ದಂಗೆ ಆಗ್ತಾ ಇತ್ತೆ. ಇದು ಫೈನಾನ್ಷಿಯಲ್ ಹಬ್ ಕೂಡ. ಶಾಂಘೈ ಬಂದ್ಬಿಟ್ಟು ಚೈನಾದ ಫೈನಾನ್ಷಿಯಲ್ ಹಬ್. ಕಿರಣ್ ಹೇಳ್ದಂಗೆ ಎಲ್ಲ ಕಮ್ಯುನಿಸ್ಟ್ ಡಿಸಿಷನ್ ತಗೊಂಡ, ಟಕ್ಕದ ಡಿಸಿಷನ್ ತಗೊಂಡ ಇದೇ ಸೆಂಟ್ರಲ್. ಆ್ಯಕ್ಚುಲಿ ಇದೆಲ್ಲ ಏನು ಗೊತ್ತಾ, ನಮ್ಮ ಬೆಂಗಳೂರು ವಿಧಾನಸೌಧ ಹೈಕೋರ್ಟ್ ಏರಿಯಾ ಇದೆಯಲ್ಲ, ಆ ಏರಿಯಾ ಮಧ್ಯಾಹ್ನ 2 ಗಂಟೆ. ನಮ್ಮಲ್ಲಿ ಹೆಂಗೆ ಟ್ರಾಫಿಕ್ ಇರುತ್ತೆ, ಇಲ್ಲಿ ತೋರಿಸ್ತೀನಿ ಬನ್ನಿ. ಹಂಗೆ ರೋಡ್ ನೋಡಿ, ಫುಲ್ಲು ಖಾಲಿ. 4 ಲೇನ್ ರೋಡ್ ಮಾಡೋರೆ ನೋಡಿ. ಬನ್ನಿ ಇಲ್ಲಿ ನೋಡಿ, ಬನ್ನಿ. ಖಾಲಿ ಟ್ರಾಫಿಕ್ಕೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಮಾಡ್ಕೊಂಡವ್ರೆ. ಎಷ್ಟು ಕ್ಲೀನಾಗಿದೆ ಗೊತ್ತಾ ಜಾಗ ಅಂತೂ. ನಾವೇನೋ ಹೇಳ್ಕೊತೀವಿ, ಬೇರೆಯವ್ರು 1000 ಹೇಳ್ಬೋದು, ಚೈನಾ ಹಂಗಂತೆ ಹಿಂಗಂತೆ, ನಮ್ಮ ಶತ್ರು ದೇಶ ಅಂತೆ ಇದಂತೆ. ಆದರೆ ಇವ್ರು ಡೆವಲಪ್ಮೆಂಟ್ ಮಾಡಿರೋದು, ಇವ್ರ ಜನಗಳು ಕೊಟ್ಟಿರೋ ಸೌಕರ್ಯನ ನಾವು ಅವ್ರಿಗೆ ಪ್ರಶಂಸಿಸಲೇಬೇಕು. ಯಾಕಂದರೆ ನಮಗೂ ಈ ಥರ ಸೌಕರ್ಯ ಬೇಕು ಗುರು, ನಮಗೂ ಬೇಕು ಇಂಡಿಯಾದವರಾಗಿ. ಬನ್ನಿ ಹಂಗೆ ಹೋಗೋಣ. ಇಲ್ಲಿಂದ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ ಆಗಿದೆ ಗುರು. ಶಾಂಘೈ ಏನು ಗೊತ್ತಾ ಎಷ್ಟು ಫೇಮಸ್ ಆಗಕ್ಕೆ ಸಾಧ್ಯ ಆಗಿರೋದು, ಜಾಗ ಇರೋದು ತುಂಬ ಕಮ್ಮಿ. ಆದರೆ 7,20,00,000 ಜನ ಹೆಂಗೆ ಅಕೊಮಡೇಟ್ ಮಾಡ್ಬೋದು? ಆನ್ಸರ್ ನೀವೇ ನೋಡ್ತಾ ಇದ್ರೆ, ಹಿಂದೆ ನೋಡಿ ಫುಲ್ ಸ್ಕೈ ಸ್ಕೇಪರ್ಸ್. ಅವರು ಜಾಗ ಜಾಸ್ತಿ ಇಲ್ದಿರೋದನ್ನ ಹಿಂಗೆ ಬೆಳೆಯೋಕೆ ಆಯ್ತಲ್ಲ, ಅವರು ಹಿಂಗೆ ಬೆಳ್ಕೊಂಡು ಹೋಗ್ತಾವ್ರೆ. ಅಂದರೆ ಎಷ್ಟು ರ್ಯಾಪಿಡ್ ಡೆವಲಪ್ಮೆಂಟ್ ಆಗಿದೆ ಲಾಸ್ಟ್ ಒಂದು 20-25 ವರ್ಷದಲ್ಲಿ. ಅಂದರೆ ಎಲ್ಲ ಜನಗಳಿಗೆ ಫೈನಾನ್ಷಿಯಲ್ ಕ್ಯಾಪಿಟಲ್ಗೆ ಉದ್ಯೋಗ ಹುಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ
ಎಲ್ಲರೂ ವಾಸ ಮಾಡಬೇಕಲ್ಲ ಅವರು, ಅದಕ್ಕೋಸ್ಕರ ಬಿಲ್ಡಿಂಗ್ಗಳೆಲ್ಲ ಹಿಂಗೆ ಕಟ್ತಾವ್ರೆ. ಇದು ಬಂದ್ಬಿಟ್ಟು ಇವಾಗ ಈ ಸ್ಟೇಜಿಗೆ ಬಂದು ನಿಂತಿದೆ. ಇನ್ನೊಂದು 10 ವರ್ಷ ಹೋದ್ಮೇಲೆ ಇನ್ನು ಯಾವ ಸ್ಟೇಜ್ಗೆ ಹೋಗಿರುತ್ತೋ ದೇವ್ರಿಗೆ ಗೊತ್ತು. ಬರೀ ಬಿಲ್ಡಿಂಗ್ ಅಷ್ಟೇ ನಾವು ನೋಡ್ತಾರೆ, ಎಲ್ಲ ಟೆಕ್ನಾಲಜಿ, ರೋಬೋಟ್ಸ್ ಆಗಿರ್ಬೋದು ಅಥವಾ ಡ್ರೋನಿಂದ ಫುಡ್ ಡೆಲಿವರಿ ಆಗಿರ್ಬೋದು ಅಥವಾ ಆಟೋನಮಸ್ ಕಾರ್ಸ್ ಆಗಿರ್ಬೋದು, ಡ್ರೈವರ್ಲೆಸ್ ಕಾರ್ಸ್ ಆಗಿರ್ಬೋದು, ಎಲ್ಲ ಟೆಕ್ನಾಲಜಿ ನಾವು ನೋಡ್ತಾ ಇದ್ದೀವಿ ಶಾಂಘೈಯಲ್ಲಿ. ಸೊ ವೆಲ್ಕಮ್ ಟು ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಚೈನಾ, ಶಾಂಘೈ. ಶಾಂಘೈನ ಎಲ್ಲರೂ ದೊಡ್ಡ ಸಿಟಿ ಅಂತಾರೆ, ಮ್ಯಾಜಿಕಲ್ ಸಿಟಿ ಅಂತ ಹೇಳ್ತಾರೆ. ಆದರೆ ಮ್ಯಾಜಿಕಲ್ ಸಿಟಿ ಹಾಕೋ ಮುಂಚೆ ಶಾಂಘೈ ಏನಾಗಿತ್ತು, ಒಂದು ಪುಟ್ಟ ಫಿಶಿಂಗ್ ಟೌನ್ ಆಗಿತ್ತು, ಅಂದರೆ ಒಂದು ಪುಟ್ಟ ಹಳ್ಳಿ ಆಗಿತ್ತು. ಈ ದೊಡ್ಡ ಶಾಂಘೈನ ಎಕ್ಸ್ಪ್ಲೋರ್ ಮಾಡೋಕ್ಕೂ ಮುಂಚೆ ಬುದ್ಧನ ಆಶೀರ್ವಾದ ತಗೊಂಡೋಗೋಣ. ಎಲ್ಲಿಂದ ಬಂದಿರೋ ಈ ಬುದ್ಧ ಅಂತ ಕೇಳ್ತೀರಾ? ನಮ್ಮ ಇಂಡಿಯಾದಿಂದ ತಂದಿರೋ ಬುದ್ಧ. ಇದು ಜೇಡ್ ಬುದ್ಧ. ಸೊ ಟೆಂಪಲ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬನ್ನಿ ಬುದ್ಧನ ಆಶೀರ್ವಾದ ತಗೊಂಡು ಈ ಶಾಂಘೈ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. 700 ವರ್ಷಗಳ ಹಿಂದೆ ಕಟ್ಟಿಸಿದ ಬುದ್ಧನ ದೇವಸ್ಥಾನ ನೋಡಿಕೊಂಡು ಹೋಗೋಣ ಬನ್ನಿ. ಏನಿದು ಕಿರಣ್, ಒಂದೊಂದು ಫೌಂಟೇನ್ ಇದು ನೋಡ್ತಾ ಇದೆಯಾ ಇಲ್ಲಿ? ಇದು ಆಕ್ಚುಲಿ ಮಾಡಿರ್ತಾರಲ್ಲ ಇಲ್ಲಿ. ನಾವು ಸುಮ್ಮನೆ ಅನ್ಕೊಂಡು ಡಿಸೈನ್ ಅನ್ಕೊಂಡೆ, ಮಳೆ ಬಂದಾಗ ಎಷ್ಟು ಚೆನ್ನಾಗಿ ಇಳ್ಕೊಂಡ್ ಬರ್ತಾ ಇದೆ ನೋಡು. ಅದಕ್ಕೆ ಮಾಡಿರೋದು ಏನಪ್ಪ ಗೊತ್ತಿಲ್ಲ, ಎಣ್ಣೆ ಹಾಕ್ಬಿಟ್ಟು ದೀಪ ಅಂಟಿಸ್ತಾರೆ ಅನ್ಸುತ್ತೆ ಇಲ್ಲಿ. ಈ ಬುದ್ಧನ ದೇವಸ್ಥಾನ ಹೆಂಗೆ ಮಾಡಿದ್ದು ಅಂತ ಹೇಳಿದ್ರೆ, ಫಸ್ಟ್ ಜೇಡ್, ಇಲ್ಲಿ ತುಂಬಾ ಜೇಡ್ ಸಿಗುತ್ತೆ ಚೈನಾದಲ್ಲಿ. ಜೇಡ್ ಅಂದ್ರೆ ಒಂಥರ ಗ್ರೀನ್ ಕಲರ್ ಬರುತ್ತೆ ನೋಡು, ಮಾರ್ಬಲ್. ಆ ಮಾರ್ಬಲ್ ಇಂದ ಬುದ್ಧನ ಮಾಡ್ತಾರೆ, ಆಮೇಲೆ ಎತ್ಕೊಂಡು ಹೋಗ್ಬಿಡ್ತಾರಂತೆ. ನಮ್ಮ ಇಂಡಿಯಾಗ ಹೋಗಿ ತಿರ್ಗಾ ತಗೊಂಬಂದು ಆಮೇಲೆ ದೇವಸ್ಥಾನ ಕಟ್ಟಿಸ್ತಾರಂತೆ. ಸೊ ಇಂಡಿಯನ್ ಹಿಸ್ಟ್ರಿ ತುಂಬಾ ಕನೆಕ್ಟಿವ್ ಇದೆ ಈ ಬುದ್ಧನ ದೇವಸ್ಥಾನದಲ್ಲಿ. ಇದು ಮೇನ್ ಬುದ್ಧನ ದೇವಸ್ಥಾನ ಅಲ್ಲ, ಒಳಗಡೆ ಇದೆ. ಇದು ಚಿಕ್ಕ ಬುದ್ಧ, ಜೇಡ್ ಬುದ್ಧ. ಜೇಡ್ ಬುದ್ಧ ಒಳಗಡೆ ಇರ್ಬೇಕು. ದೊಡ್ಡ ಬುದ್ಧವು ಅಲ್ಲಿದೆ ನೋಡಿ, ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಎಂಟ್ರೆನ್ಸಿಂದ ಹೋಗೋಣ, ಹಿಂಗಿಂದ ಹೋಗೋಣ ಬನ್ನಿ. ಎಂಟ್ರೆನ್ಸಿಂದ ಹೋದ್ರೇ ದೇವಸ್ಥಾನಕ್ಕೆ ಒಂದು ಬೆಲೆ. ನನಗೆ ನಿಜವಾಗ್ಲೂ ನಾವು ಇಂಡಿಯಾದಿಂದ ಹೊರಗಡೆ ತುಂಬ ದಿನ ಇರ್ತೀವಿ, ನಮಗೊಂದು ಸ್ಪಿರಿಚುವಲ್ ಫೀಲಿಂಗ್ ಅಂತ ಬಂದಾಗ, ಈ ಥರ ಏಷ್ಯನ್ ಕಂಟ್ರೀಸ್ ಬಂದಾಗ ಈ ಊದ್ಗಡ್ಡಿ ಸ್ಮೆಲ್ ತೊಗೊಂಡ್ರೆ ಏನೋ ಒಂಥರ ದೇಹ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ, ಸ್ಪಿರಿಚುವಲ್ ಫೀಲಿಂಗ್ ಕೂಡ ಬರುತ್ತೆ. ಇವಾಗ ಹೆಣ್ಬುದ್ಧನ ಆಶೀರ್ವಾದ ತೊಗೊಂಡು ಇವಾಗ ಮೇನ್ ಬುದ್ಧ ಕಡೆ ಹೋಗ್ತಾ ಇದ್ದೀವಿ. ಇದು ಆರ್ಕಿಟೆಕ್ಚರಲ್ಲಿ ಏನು ನೋಡ್ತಾ ಇದ್ದೀವಲ್ಲ, ಇದೆಲ್ಲ ನನಗೆ 1000 ವರ್ಷದ ಹಳೆಯ ಆರ್ಕಿಟೆಕ್ಚರ್. 1888 ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು. ಇದು ಟಿಪಿಕಲ್ ಚೈನೀಸ್ ಆರ್ಕಿಟೆಕ್ಚರ್. ಈ ಥರ ಆ್ಯಂಗಲ್ ಥರ ಇದೆಲ್ಲ ಟಿಪಿಕಲ್ ಚೈನೀಸ್ ಆರ್ಕಿಟೆಕ್ಚರು. ಬುದ್ಧನ ದೇವಸ್ಥಾನಕ್ಕೆ ಟಿಪಿಕಲ್ ಚೈನೀಸ್ ಆರ್ಕಿಟೆಕ್ಚರ್ ಬಂದಿದೆ. ಮುಂದೆ ತಿರುಗು ಕಿರಣ, ಹಂಗೆ ನಮ್ಮ ದೇವಸ್ಥಾನ ಥರನೇ ಎಷ್ಟೊಂದು ನೋಡು, ಒಂದು ಗರ್ಭ ಇದಾಗಿರ್ಬೋದು, ನವಗ್ರಹಗೆಲ್ಲ ಇಟ್ಟಿರ್ತೀವಲ್ಲ ನಾವು. ಅದೇ ಒಂದು ಮೇನ್ ದೇವಸ್ಥಾನದ ಅಕ್ಕಪಕ್ಕ ಚಿಕ್ಕ ಪುಟ್ಟ ದೇವ್ರುಗಳು ಇರ್ತಾರಲ್ಲ, ಹಾಗೆ ಮೇಲ್ಗಡೆ ಸ್ಪ್ಯಾನ್ ಮಾಡು ಅಲ್ವಾ ಹೊಸ ಚೈನಾ. ಈ ದೇವ್ರು ತುಂಬ ದೊಡ್ಡದಿದ್ದಾರೆ, ಎಲ್ಲ ಕಡೆ ಬುದ್ಧ. ನಾನು ಈ ಥರ ದೇವಸ್ಥಾನ ನಿಜವಾಗ್ಲೂ ನೋಡಿಲ್ಲ. ಅಕ್ಕಪಕ್ಕ ನೋಡೋದು ಬುದ್ಧನ ಅವತಾರಗಳು ಅಲ್ಲ? ಹಾಂ, ಎಲ್ಲ ಕಡೆ ಬುದ್ಧನ ಅವತಾರಗಳು. ಅವ್ರಿಗೆ ಬುದ್ಧನ ಅವತಾರಗಳಲ್ಲ, ಅವರು ಬುದ್ಧನ ಪ್ರೊಟೆಕ್ಟ್ ಮಾಡೋರು ಅನ್ಸುತ್ತೆ ಇವರೆಲ್ಲ. ಬುದ್ಧನ ಪ್ರೊಟೆಕ್ಟ್ ಮಾಡೋರು ಇವರೆಲ್ಲ. ವಿಶಾಲ ಅನ್ಸುತ್ತಲ್ವಾ, ಒಂಥರ ಕಲರ್ಫುಲ್. ಹಾಗೆ ಆರ್ಕಿಟೆಕ್ಚರ್ ಮೇಲ್ಗಡೆದು ಆವಾಗಿನ ಆ ಡೈನೆಸ್ಟಿ ಆರ್ಕಿಟೆಕ್ಚರ್ ಹಾಗೆ ಉಳಿಸ್ಕೊಂಡಿದ್ದಾರೆ. ಅದು ಪೇಂಟಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು. ರೆಡ್ ಕಡೆ ಎಂತಕ್ಕೆ ಎತ್ತು ಕಾಣ್ತಿರ್ತಾರೆ. ರೆಡ್ ಅಂದರೆ ಇವ್ರಿಗೆ ಆಸ್ಪಿಷಿಯಸ್. ಚೈನಾದವ್ರು ಏನು ಮಾಡ್ತಾರೆ, ರೆಡ್ ಕಲರ್ನ ಆಸ್ಪಿಷಿಯಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಆಸ್ಪಿಷಿಯಸ್ ಅಂದರೆ ಒಳ್ಳೆದು ಥರ, ಪ್ರಾಸ್ಪೆರಿಟಿ, ದುಡ್ಡು ಬರುತ್ತೆ, ಮೀನ್ಸ್ ಒಳ್ಳೇದು ಅಂತ. ಓ ಚಿನ್ನು ನೋಡು, ಇದು ನೋಡಿರಲಿಲ್ಲ ನಾನು. ವಾವ್, ಇವರು ಪೂಜೆ ಮಾಡೋದು ಯಾವ ಥರ ಆಗುತ್ತಾ ನೋಡಿ. ಅಲ್ಲಿ ಅಂಟಿಸ್ಕೊತಾ ಇದ್ದಾರೆ. ಮಳೆ ಬರ್ತಾಯಿದ್ರು ದೀಪ ಆರ್ತಾನೆ ಹಂಗೆ ಅಂಟ್ಕೊಂಡೇ ಇದೆ. ಆಮೇಲೆ ಇಲ್ಲಿ ತೊಗೊಂಬಂದು ಎಲ್ಲ ದೇವಸ್ಥಾನಗಳ ಥರನೂ ಇವರು ಇಲ್ಲಿ ಅಂಟಿಸ್ತಾರೆ. ಈ ಸುವಾಸನೆ ಇಡೀ ದೇವಸ್ಥಾನಕ್ಕೆ ಹಬ್ಬುತ್ತೆ. ಈ ಬುದ್ಧ ಒಂಥರ ವಿಶೇಷವಾಗಿದ್ದಾರೆ. ಇದು ಜೇಡ್ ಬುದ್ಧ, ಮಾರ್ಬಲ್ಸಲ್ಲಿ ಮಾಡಿರೋದು. ನಮ್ಮ ವೆಂಕಟರಾಮ ಸ್ವಾಮಿ ಮಲ್ಕೊಂಡಿರ್ತಾರಲ್ಲ ಆ ಥರ, ಮಲೆಕ್ಷುಲೇಟಲ್ಲಿ ವೆಂಕಟರಾಮ ಸ್ವಾಮಿ ದೇವಸ್ಥಾನ ಇದೆ, ಮಲ್ಕೊಂಡಿರ್ತಾರೆ ಆ ಥರ ಇದು ಮಲ್ಕೊಂಡಿರೋ ಬುದ್ಧ. ಬುದ್ಧನ ಡಿಫ್ರೆಂಟ್ ಅವತಾರಗಳಿದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ತುಂಬ ಅವತಾರಗಳಿದೆ.
ಶಂಘೈಯಿಂದ ಬರೀ 30 ನಿಮಿಷ ಡ್ರೈವ್ ಮಾಡ್ಕೊಂಡು ಬಂದ್ವಿ. ಒಂದು ಹೊಸ ಪ್ರಪಂಚಕ್ಕೆ ಬಂದಂಗೆ ಆಗೋಯ್ತು. ಫುಲ್ ವಾಟರ್ ಹಳ್ಳಿ ಅಂತ ಕರೀತಾರೆ. ಈ ಹಳ್ಳಿ ಈ ಹಳ್ಳಿ ಇರೋದು ನೀರಿನ ಮೇಲೆ. ಹಾಗೆ ತಿರುಗಿಸಿಕೊಳ್ಳೋಣ ಕ್ಯಾಮ್ರಾನ. ಫುಲ್ ನಾವೇನು ವೆನ್ನಿಸ್ನ ನೋಡ್ತೀವಲ್ಲ, ವೆನ್ನಿಸ್ಗೆ ಎಲ್ಲೂ ಹೋಗೋದು ಬೇಡ, ಇಲ್ಲೇ ನೋಡ್ಕೊಬೋದು. ಫುಲ್ಲು ಮೀನುಗಳು ಸಾಕ್ಬಿಟ್ಟು ಚಿನ್ನು ಇದನ್ನ ತಿಂತಾರೆ ಏನೋ ಗೊತ್ತಿಲ್ಲಪ್ಪ. ಏನಪ್ಪ ಗೊತ್ತಿಲ್ಲ. ಇಡೀ ಹಳ್ಳಿನೇ ಇದಲ್ವಾ? ಮೀನು ಆಮೆ ಏನೇನೋ ಐತೆ. ನನಗೇನೋ ಇವ್ರಿಗೇನಾರು ಹೊಟ್ಟೆ ಸಿದ್ರೆ ಇದನ್ನೇ ಕ್ವಿಕ್ ಅನ್ಕೊಂಡು ತಿಂತಾರೇನೋ. ಈ ಹಳ್ಳಿ ಹೆಸರು ಝೂ ಜಿಯಾಜೋ ಅಂತ. ಝೂ ಜಿಯಾಜೋ ಹಳ್ಳಿ ಅಂತ. ಝೂ ಜಿಯಾಜೋ ಹಳ್ಳಿ. ಓ ಇಲ್ಲೆಲ್ಲ ಇವರು ಲೋಕಲ್ ಅವರೆಲ್ಲ ಮೋಸ್ಟ್ಲಿ ಇದಿರ್ಕೊಂಡಿರ್ಬೇಕು, ಒಂದೊಂದು ಬೋಟ್ಗಳು ಇಟ್ಕೊಂಡಿರ್ಬೇಕು. ನೋಡಿ ಇಲ್ಲಿ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಏನೇನೋ ಅನ್ಕೋತೀವಿ ದೇಶನ, ಇವ್ರು ನೋಡಿ ಪ್ರತಿದಿನ ಹಾಳಾಗಬಾರ್ದು ಅಂತ ಆ ವೀಡ್ನೆಲ್ಲ ಹೆಂಗೆ ಕ್ಲೀನ್ ಮಾಡ್ತಾವ್ರೆ. ಅದ್ರ ಜೊತೆಗೆ ರೋಬೋ ಗುರು ನೀರನ್ನು ಕ್ಲೀನ್ ಮಾಡೋಕ್ಕೆ ಒಂದು ರೋಬೋನು ಇಟ್ಬಿಟ್ಟವ್ರೆ ಇವ್ರ ಜೊತೆ. ಫುಲ್ಲು ದಿನ ಬೆಳಗ್ಗೆ ಬಂದು ವೀಡ್ ಎತ್ತವ್ರೆ. ಎಷ್ಟು ಗಲೀಜು ಬಿದ್ದಿರುತ್ತೆ. ಫಸ್ಟ್ ಟೈಮ್ ನೋಡ್ತದೆ. ಕ್ಯಾಮ್ರಾ ಬೇರೆ ಎಲ್ಲ ಇನ್ಸ್ಟಾಲ್ ಆಗಿದೆ ಅದ್ರ ಮೇಲೆ. ನೋಡೋಕೆ ರೋಬೋ ಕ್ಲೀನಿಂಗ್ ಸಿಸ್ಟಮು ಈ ಥರ ತಂದು ಬಿಟ್ಬಿಟ್ರೆ ಹಳ್ಳಿಗಳೆಲ್ಲ ನೀರುಗಳೆಲ್ಲ ಎಷ್ಟು ಕ್ಲೀನಾಗಿರ್ಬೋದು ಗುರು. ಸೂಪರ್ ಗುರು. ಏನು ಗುರು ಇವರು ಚೈನಾದವರು ಒಂದು ಕೈ ಮೇಲೆ ಹೋಗ್ಬಿಟ್ಟವ್ರೆ. ರೋಬೋ ಇಟ್ಕೊಂಡು ಫುಲ್ ಇದನ್ನು ಕ್ಲೀನ್ ಮಾಡ್ತಾವ್ರಲ್ಲ. ಈ ಥರದ್ದು ಒಂದು 10 ಹಾಕ್ಬಿಟ್ಬಿಟ್ರೆ ಇಡೀ ನೀರೆಲ್ಲ ಕ್ಲೀನಾಗಿರುತ್ತಲ್ವಾ. ನಾನು ನಿಜವಾಗ್ಲೂ ಹೇಳ್ತೀನಿ, ಹಳ್ಳಿ ಅಂದರೆ ನಾರ್ಮಲ್ ಹಳ್ಳಿ ಇರುತ್ತೆ, ಅದು ಮಾತ್ರ ಹಳ್ಳಿ ಕಾಲದ ಬಿಲ್ಡಿಂಗ್ನ ನೋಡ್ಕೊಂಡು ಹೋಗೋಣ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಈ ಹಳ್ಳಿಲಿ ಕೂಡ ಇಂಥ ಟೆಕ್ನಾಲಜಿ ರೋಬೋ ಕ್ಲೀನಿಂಗ್ ನಾನೇ ಆಶ್ಚರ್ಯ ಆಗೋಯ್ತು. ಗೊತ್ತಾ, ಒಬ್ರು ಕ್ಲೀನ್ ಮಾಡ್ಕೊಂಡು ಹೋದ್ರು ಫಸ್ಟ್ ಲೇಯರು, ರೋಬೋನು ಕ್ಲೀನ್ ಮಾಡ್ಕೊಂಡು ಹೋಯ್ತು. ಇಲ್ಲಿ ನೋಡಿ ಇನ್ನು ಹಿಂದೆ ಇನ್ನೊಬ್ರು ಬಂದಿದ್ದಾರೆ ಸೆಕೆಂಡ್ ಲೇಯರ್ ಕ್ಲೀನ್ ಮಾಡ್ಕೊಳಕ್ಕೆ. ಅವ್ರು ಬಿಟ್ಟಿರೋದನ್ನ ಇವ್ರು ಕ್ಲೀನ್ ಮಾಡೋದು. ಅಂದರೆ ಓಡಾಡ್ತಾನೆ ಇರ್ತಾರೆ ಇವ್ರು ಕ್ಲೀನ್ ಮಾಡಿಕೊಂಡು. ಪ್ರಶಾಂತವಾಗಿದೆ ಕೂಡ ಹಳ್ಳಿ. ಹಲೋ ಅಂದರೆ ಒಂದು ಟೂರಿಸ್ಟ್ ಸ್ಪಾಟ್ ಮಾಡಿಬಿಟ್ಟು ಬಿಡೋದಲ್ಲ, ಅದನ್ನ ಕ್ಲೀನಾಗಿರೋಕ್ಕೆ ಏನೇನು ವ್ಯವಸ್ಥೆ ಬೇಕೋ ಕಂಟಿನ್ಯೂಸ್ ಆಗಿ ಬಂದು ಕ್ಲೀನ್ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ ಗುರು. ಆಮೇಲೆ ಹಳ್ಳಿ ನೋಡೋಕ್ಕೆ ಜಾಸ್ತಿ ದುಡ್ಡು ಇಸ್ಕೊಂತಲ್ಲ, 600 ರೂಪಾಯಿ ಇಸ್ಕೊಂತ ಇದಾರೆ ಅಷ್ಟೇ ಹಳ್ಳಿ ನೋಡೋಕ್ಕೆ. 600 ರೂಪಾಯಿ ಫುಲ್ ಎಂಟ್ರಿ ಫೀಸ್. ಇನ್ನು ಬೆಳಗ್ಗೆ ಬೇಗ ಬಂದ್ಬಿಟ್ಟಿದ್ದೀರಾ? ಯಾವ ಅಂಗಡಿ ತೆಗ್ದೇ ಇಲ್ಲ ಇನ್ನು. ಇದು ಎಂಟ್ರ್ ಆಗ್ತಾ ಇದೀವಿ ಕಿರಣ. ಓಕೆ, ಇನ್ನೂ ಎಂಟ್ರಿ ಆಗಿಲ್ಲ ಹಳ್ಳಿಗೆ. ಆ ಫುಟ್ಪಾತ್ ಎತ್ಬಿಟ್ಟು ಹೊಸ ಫುಟ್ಪಾತ್ ಹಾಕ್ತಾ ಅವ್ರೆ ಕ್ಲೀನಾಗಿ. ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ ಅನಿಸುತ್ತೆ. ಅಂದರೆ ಹಳ್ಳಿನೂ ಕ್ಲೀನಾಗಿ ಇಟ್ಟಿರ್ಬೇಕಲ್ಲ ಇವರು. ಟೂರಿಸ್ಟ್ಸ್ ಬಂದರೆ ಒಂದು ಇಂಪ್ರೆಷನ್ನು ಎಷ್ಟು ಕ್ಲೀನಾಗಿ ಇಟ್ಟವ್ರೆ ಅಂತ. ಇದು ಎಷ್ಟು ಜನ ಅಟ್ರಾಕ್ಟ್ ಮಾಡಿತ್ತು ಅಂತ ಹೇಳಿದ್ರೆ, ಹೋದ ವರ್ಷ 1 ಮಿಲಿಯನ್ ಜನ ಬಂದಿದ್ರಂತೆ. ಬರೀ ಇದು ಫಾರಿನ್ ಟೂರಿಸ್ಟ್, ಚೈನಾದವರಲ್ಲ. 10 ಲಕ್ಷ ಜನ ಹೋದ ವರ್ಷ ಬಂದಿದ್ರಂತೆ ಇದು ನೋಡಿ ಹಳ್ಳಿ ನೋಡೋಕ್ಕೆ. ಓಹೋ, ಈ ಥರ ಬೋಟಲ್ಲಿ ಕರ್ಕೊಂಡ್ರೆ ಬೋಟಲ್ಲೆಲ್ಲ ತಿರ್ಗಾಡ್ಸ್ಕೊಂಡ್ ಬರ್ತಾರೆ ಫುಲ್ ಹಳ್ಳಿನ. ಜಾಸ್ತಿ ದುಡ್ಡು ಆದರೆ 200. ಓ 2000 ರೂಪಾಯಿ 6 ಜನಕ್ಕೆ ಚಿನ್ನು. ಹೌದಾ? 6 ಜನಕ್ಕೆ ಅನ್ಸುತ್ತೆ. ಹಂಗಾರೆ ಪರವಾಗಿಲ್ಲ ಅಲ್ವಾ? 6 ಜನಕ್ಕೆ 2000 ಕಮ್ಮಿನೇ. ಆಗಿನ ಕಾಲದಲ್ಲಿ ಈ ವಾಟರ್ ವಿಲೇಜಲ್ಲೂ ರಾಜರಿದ್ರಂತೆ. ಆ ರಾಜರು ನೀರ್ ಮೇಲೆ ಒಂದು ಪ್ಯಾಲೇಸ್ ಕಟ್ಕೊಂಡವ್ರೆ. ಆ ನೀರ್ ಮೇಲೆ ಹೆಂಗೆ ಇಷ್ಟು ದೊಡ್ಡ ಜಾಗ ಮಾಡ್ಕೊಂಡು ನೋಡಿ, ಈ ಥರ ಎಲ್ಲ ಮಾಡ್ಕೊಂಡವ್ರೆ. ದೇವರಾಣೆ ಗೊತ್ತಿಲ್ಲ. ಓಹೋ, ಫುಲ್ಲು ಗಾರ್ಡನ್ ಮಾಡ್ಕೊಂಡವ್ರೆ. ಏನು ಚೆನ್ನಾಗಿದೆ ಅಲ್ಲ. ಯುಂಗಿ ಹಾಲ್ ಫುಲ್ಲು ದೊಡ್ಡದಾಗಿ ಗಾರ್ಡನ್ ಮಾಡ್ಕೊಂಡವ್ರೆ. ಈ ಗಿಡಗಳೆಲ್ಲ ಗೊತ್ತಾ ನೀರ ಹತ್ರ ಬೆಳೆಯೋದಿವು. ಏನು ಗೊತ್ತಾ, ಬರ್ತಿದ್ರೆ ಒಣ್ಣಲ್ಲಿ ಈ ವೆದರು ಏನೋ ಗೊತ್ತಿಲ್ಲ, ಒಳ್ಳೆ ಕಾಮ್ ಫೀಲ್ ಆಗ್ತಾ ಇದೆ ಆ್ಯಕ್ಚುಲಿ. ಈ ಆರ್ಕಿಟೆಕ್ಚರ್ಗಳೆಲ್ಲ ಎಷ್ಟು 5,000 ವರ್ಷದ ಹಳೆ ಹಿಸ್ಟ್ರಿ ಆರ್ಕಿಟೆಕ್ಚರ್ ಇದು. ಸುಶ್ಯಾ ಏನು ತಿಂದೋ? ಏನು ತಿಂದು ಹೇಳು. ಪೆದ್ಬಿಡುತ್ತದೆ. ಸುಮ್ಮನೆ ಓಡಾಡ್ಕೊಂಡು ಅಲ್ಲೇ ಕಕ್ಕ ಮಾಡ್ಕೊಂಡು ಹೋಗೋದು, ಅಲ್ಲೇ ಕಕ್ಕ ಮಾಡೋದು. ಬಾನ್ಸಾಯಿ ಗಿಡಗಳು ಹೆಂಗೆ ಬೆಳೆಸೋರು ನೋಡಿ. ಎಲ್ಲಿ ನೋಡಿ ಚಿನ್ನು, ಫ್ಯಾಂಕ್ಷು ಇವ್ರು ಹೇಳಿವ ಇವ್ರ ಕಲ್ಚರ್ ಪ್ರಕಾರ ಫ್ಯಾಂಕ್ಷು ನೀರು ಎಲ್ಲ ಕಡೆ ಇರಬೇಕು ಅಂತ. ಮತ್ತು ಮೀನು ಕೂಡ ತುಂಬ ಆಸ್ಪಿಷಿಯಸ್ ಆಗಿ ನಂಬ್ತಾರೆ ಇವರು. ನೋಡಿ ಗೋಲ್ಡನ್ ಫಿಶ್ ಇದ್ರೆ ದುಡ್ಡು ಜಾಸ್ತಿ ಬರುತ್ತಂತೆ. ಸೊ ಎಲ್ಲರ ಮನೆ ಮುಂದೆ ಈ ಥರ ಕಲ್ಯಾಣಿ ಥರ ಮಾಡ್ಕೊಂಡು ನೀರು ಇಟ್ಕೊಂಡು ಗೋಲ್ಡನ್ ಫಿಶ್ನ ಬಿಟ್ಕೋತಾ ಇದ್ರಂತೆ ಅವರು. ಇಷ್ಟಪ್ಪ ಇದೆ ಗೋಲ್ಡ್ ಫಿಶ್ಗಳು. ಗೋಲ್ಡನ್ ಫಿಶ್ ತಾನೇ ಇದು. ಇದಕ್ಕೆ ಫೀಡ್ ಮಾಡ್ಬೋದು ನಾವು. ಎಲ್ಲಿಂದ? ಮೈ ಏನಾದರೂ ಹಾಕು, ಕಾಯ್ತಾ ಇರ್ತದೆ ಆ್ಯಕ್ಚುಲಿ ಏನಾದರೂ ಹಾಕ್ತಾರೆ ಅಂತ. ಬಾನ್ಸಾಯಿ ಗಿಡ ನೋಡಿ ಏನು ಸಖತ್ತಾಗಿ ಬೆಳೆದಿದೆ. ಸಖತ್ ಕಷ್ಟ ಇದನ್ನು ಬೆಳೆಸೋದು. ಹೆವಿ ಕಾಸ್ಟ್ಲಿ ಕೂಡ ಇದು ಹೊರಗಡೆ. ನನಗೆ ಆ್ಯಕ್ಚುಲಿ ಏನಪ್ಪ ಗಾರ್ಡನ್ ನೋಡೋಕೆ ಬರಬೇಕಾ ಈ ಹಳ್ಳಿಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇಂಥ ಬ್ಯೂಟಿಫುಲ್ ಗಾರ್ಡನ್ನ ಎಲ್ಲೂ ನೋಡಿಲ್ಲ. ಸೌಂಡ್ ಕೇಳಿಸ್ತಾ ಇದೆಯಾ? ಮೀನುಗಳು ಬಿಟ್ಬಿಟ್ಟವ್ರಲ್ಲಿ.
ಕಿರಣ್ ಫಾಲ್ಸ್ ಥರ ಮಾಡಿದಾರಲ್ಲ ಅದು ಎಷ್ಟು ಒಳ್ಳೆ ವೈಪ್ ಕೊಡ್ತಾ ಇದೆ ಗೊತ್ತಾ ಅದು ಫುಲ್ ದೊಡ್ಡ 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 ಮೀನುಗಳು ಬಿಟ್ಬಿಟ್ಟವೆ ಇದು ನೋಡು ಆರ್ಕಿಟೆಕ್ಚರ್ ಅದು ಹಳೇ ಕಾಲದ್ದು 700-800 ವರ್ಷದ ಹಳೇದಿವೆಲ್ಲ ಪಾಚಿ ಹಿಡಿದ್ಬಿಟ್ಟವೆ ಓ ಇಲ್ಲಿ ನೋಡಿ ಮೀನುಗಳು ಓಹೋ ಎಲ್ಲ ಹಿಂಗೆ ಬಂದೋ ಗೊತ್ತಾ ಲೈನಕ್ಕೆ ನಾವು ಬಂದ ತಕ್ಷಣ ಇಲ್ಲಿಗೆ ಎಲ್ಲಿ ಹೋದ್ರು ಈ ಮಿಯೋ ಬುಡಕಟ್ಟು ಜನಾಂಗದ ಫೋಟೋ ಶೂಟ್ ಮಾಡ್ಕೊಂಡ್ಬಿಟ್ಟವ್ರಲ್ಲ ಇವರು ಮೇಕಪ್ಪು ಅದ್ರದ್ದು ಫೋಟೋ ಶೂಟು ಆದರೆ ಅವ್ರ ಕಲ್ಚರ್ನ ಎಷ್ಟು ಪ್ರಮೋಟ್ ಮಾಡ್ತಾ ಇದಾರೆ ಅಂತ ಆಯ್ತು ಇವರು ಬಂದು ಮಾಡಿಸ್ಕೋತಾ ಇದಾರೆ ಎಲ್ಲರೂ ಗೊತ್ತಾ ನೋಡಿ ಹತ್ರ ಬ್ಯೂಟಿಫುಲ್ ಆಗಿ ಫೋಟೋ ಶೂಟ್ಸ್ ಮಾಡ್ತಾರೆ ಅಕ್ಕ ಏನೋ ಮಾಡ್ತಾವಳೆ ಬೆಳಗ್ಗೆನೆ ಕಾಫಿ ಎಲ್ಲಿದೆ ಕಾಫಿ ಇಲ್ಲ ಕಾಣಿಸ್ದಂಗೆ ಆಯ್ತು ಇಲ್ಲಿ ಆವಾಗಿಂದ ಆಶಾ ಕಾಫಿ ಕೊಡಿಸ್ತೀನಿ ಕರ್ಕೊಂಡ್ಬಂದ್ಲು ಈ ಸೆಟ್ಟಿಂಗ್ ಕಡೆನೂ ಕಾಫಿ ಮಾಡ್ತಾರೆ ಫಿಶ್ ಸ್ಪಾ ತುಂಬಾ ಫೇಮಸ್ ಅಂತೆ ಫಿಶ್ ಸ್ಪಾ ಚಿನ್ನ ಮತ್ತೆ ನಮ್ಮ ಏನೇನು ಗೊತ್ತಾ ಈ ಫುಡ್ ನೋಡ್ತಾ ಇದೀವಲ್ಲ ನಾವು ಅವತ್ತಿಂದ ನೋಡ್ತಾ ಇದ್ವಿ ಫುಡ್ನ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಚೆನ್ನಾಗಿರೋದಕ್ಕಿಂತ ಏಂತಕ್ಕೆ ಅಂತ ಹೇಳಿದ್ರೆ ಇದನ್ನ ಏಂತಕ್ಕೆ ರ್ಯಾಪ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಸಂಪ್ರದಾಯ ಅಂತೆ ಜೀಸಸ್ನ ಹೆಂಗೆ ನಂಬ್ತಾರೆ ಇವ್ರದ್ದು ಒಬ್ರದ್ದು ರಾಜನ್ನ ನೀರಿಗೆ ಬಿಸಾಕ್ಬಿಡ್ತಾರಂತೆ ಸೊ ಅವ್ನು ತಿನ್ನಬಾರ್ದು ಯಾವ ಮೀನುಗಳನ್ನ ಅಂತ ಅವ್ನು ಸುತ್ತಬಿಟ್ಟು ಅವನ್ನ ಬಿಸಾಕ್ತಾರಂತೆ ಸೊ ಇವರು ಅವನ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಪಿಗ್ನ ಸುತ್ತಬಿಟ್ಟು ಕೊಡ್ತಾರಂತೆ ಮತ್ತೆ ಮೀನ್ನ ಸುತ್ತಬಿಟ್ಟು ಕೊಡ್ತಾರೆ ರೈಸ್ ಅಲ್ವಾ ಇದು ರೈಸ್ ಓಕೆ ನಾನು ರೈಸ್ ಅನ್ಕೊಂಡು ರೈಸ್ ಮತ್ತೆ ಪಿಗ್ ಕಾಲು ಅದು ಸೊ ನಮ್ಗೇನೋ ಅನ್ಕೋತೀವಿ ಒಂದೊಂದು ಊಟದ್ದು ಇವ್ರಿಗೆ 5,000 ವರ್ಷದ ಹಳೆಯ ಊಟದ ಹಿಸ್ಟ್ರಿ ಇದೆ ಊಟದಲ್ಲೇ ಹಿಸ್ಟ್ರಿ ಇದೆ ಅವ್ರಿಗೆ ಚೈನಾದ ದ ಶಾಂಘೈ ಸಿಟಿಯ ಸೆಕೆಂಡ್ ಅಲ್ಲ ಇದು ಫಸ್ಟ್ ಕಾಪಿ ಫೇಕ್ ಮಾರ್ಕೆಟ್ಗೆ ಸ್ವಾಗತ ಸುಸ್ವಾಗತ ಗ್ಯಾಜೆಟ್ಸು ಬ್ಯಾಗು ಎಲೆಕ್ಟ್ರಾನಿಕ್ ಐಟಮ್ಸು ಏನು ಬೇಕು ಎಲ್ಲ ಸಿಗ್ತದೆ ನೋಡಿ ನಿಮಗೆ ಎಷ್ಟು ದೊಡ್ಡದಿದೆ ನಿಮಗೇನು ಬೇಕೆಲ್ಲ ಸಿಗುತ್ತೆ ತಗೊಂಡು ಆ್ಯಕ್ಚುಲಿ ಹೋಗೋಣ ಇದೇನೇನು ಬ್ಯಾಗ್ ವಿತ್ ಸ್ಕೂಟ್ರ್ ಥರ ಸ್ಕೂಟ್ರ್ ಬ್ಯಾಗು ಚೆನ್ನಾಗಿದೆಲ್ಲ ಮಕ್ಕಳಿಗೆ ಚೆನ್ನಾಗಿದೆ ಓಡಾಡ್ಬೋದು ಸ್ಕೂಟ್ರ್ ಬ್ಯಾಗ್ ಇದು ಏನೇನೋ ಐತೆ ಗುರು ಇಲ್ಲಿ ಏನು ಡ್ರೋನ್ ವೆರೈಟಿಗಳು ಒಂದೊಂದು ಇದೆಯಾ ಇಲ್ಲಿ ನೋಡಿ ಎಷ್ಟು ಥರ ಡ್ರೋನ್ ವೆರೈಟಿಗಳಿದೆ ನೋಡಿ ಸೂಪರ್ ಡ್ರೋನ್ ವೆರೈಟಿಗಳಿವೆ ಒಂದಕ್ಕಿಂತ ಒಂದು ಇಲ್ಲಿ ವ್ಯಾಪಾರ ನಡೀತಾ ಐತೆ G7 ಅದು ಇದು ಎಲ್ಲ ಸಖತ್ತಾಗಿದೆ ನಡೀರಿ ಹೋಗೋಣ ಹಂಗೆ ಮುಂದೆ ನೋಡ್ಕೊಂಡು ಏನು ಅಂದರೆ ಹಿಂಗೆ ನೋಡಿದ್ರೆ ಹಿಂಗೆ ಸ್ಟ್ರೈಟ್ ನೋಡ್ತಾ ಇದ್ದೀನಿ ಆದರೆ ಕೆಳಗಡೆ ಕಾಣಿಸ್ತಾ ಇದೆ ಕೆಳಗಡೆ ನೋಡಿದ್ರೆ ಮೇಲ್ಗಡೆ ಕಾಣಿಸ್ತಾ ಐತೆ ಮೇಲ್ಗಡೆ ನೋಡಿದ್ರೆ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಾ ಇದೇನು ಹತ್ತತ್ರ ಕಾಣಿಸ್ತಾ ಇದೆಯಾ ನಾನು ಈಗ ಮೇಲ್ಗಡೆ ನೋಡಿಕೊಂಡು ನಿಮ್ಮ ಕಪಾಳ ಕುಡಿಬೋದು ಗೊತ್ತಾ ಇವಾಗ ಹೆಂಗಿದೆ ಗೊತ್ತಾ ಡಿಫ್ರೆಂಟ್ ಆಗಿದೆ ಏನೋ ಒಂಥರ ವಿಚಿತ್ರ ಎಕ್ಸ್ಪೀರಿಯನ್ಸ್ಗಳು ಇವೆಲ್ಲ ಇದೆಷ್ಟು ಗೊತ್ತಾ ಬರೀ 200 ರೂಪಾಯಿ ಅಂತ ಇದು ಮೋಸ್ಟ್ಲಿ ಏನೋ ವೆಲ್ಡಿಂಗ್ ಕೆಲಸ ನಾನು ಕ್ಯಾಮ್ರಾ ಏನು ತಗ ನೋಡ್ಕೊಂಡು ಹಂಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕ್ಯಾಮ್ರಾ ಕಾಣಿಸ್ತಾ ಐತೆ ನನಗೆ ಮೋಸ್ಟ್ಲಿ ಇದು ವೆಲ್ಡಿಂಗ್ ಕೆಲಸ ಮಾಡೋಕ್ಕೆ ಒಳ್ಳೆಯವ್ರಿಗೆ ಅನ್ಸುತ್ತೆ ಹಿಂಗೆ ಚೆನ್ನಾಗಿದೆ ಚೈನಲ್ಲಿ ಏನೇನೋ ಟೆಕ್ನಾಲಜಿ ಇದು ನೋಡಿ ಇಲ್ಲಿ ಐಸ್ ಕ್ರೀಮ್ ಕೊಡೋಕ್ಕೂ ರೋಬೋ ಇಟ್ಬಿಟ್ಟವ್ರೆ ಏನಿಲ್ಲ ಅಲ್ಲಿ ಬಂದು ಹಿಂಗೆ ಡಿಸ್ಪೆನ್ಸ್ ಆಗುತ್ತೆ ರೋಬೋ ಇಂದ ತಗೊಳುತ್ತೆ ತಗೊಂಡ್ಬಿಟ್ಟು ಫೋನ್ಗೆ ಹೋಗುತ್ತಿಲ್ಲಿ ಫೋನ್ನ ಪಿಕ್ ಮಾಡಿಕೊಂಡು ಅಲ್ಲಿ ಐಸ್ ಕ್ರೀಮ್ ಹಾಕೋ ಜಾಗಕ್ಕೆ ಹೋಗಿ ಫಿಲ್ ಮಾಡ್ಕೊಳುತ್ತೆ ಆಮೇಲೆ ಡೋರ್ ಹಿಂಗೆ ಕೆಳಗಡೆ ಓಪನ್ ಆಗುತ್ತೆ ಈ ಚೈನಾದವರು ಎಲ್ಲ ಕಡೆ ಈ ಥರ ಕ್ಯಾಮ್ರಾಗಳು ಹಾಕಿರ್ತಾರೆ ಗುರು ಯಾವುದೇ ಆಗಿರಲಿ ಇದು ನೋಡಿ ಸೋಲಾರ್ ಪವರ್ಡ್ ಕ್ಯಾಮ್ರಾ ಅನ್ಸುತ್ತಿದ್ದು ಹೆಂಗೆ ಮಾಡೋರೆ ಟೆಕ್ನಾಲಜಿ ಈ ಥರ ಇದ್ದರೆ ಯಾರಾದರೂ ಏನಾದರೂ ಸ್ಪೈ ಮಾಡೋಕ್ಕೆ ಇಲ್ಲ ಕಳ್ತನ ಮಾಡೋಕ್ಕೆ ಇಲ್ಲ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಏನು ಸಕ್ಕದಾಗಿ ಮಾಡಿದ್ದಾರೆ ನೋಡಿ ಸೋಲಾರ್ ಪವರ್ಡ್ ಕ್ಯಾಮ್ರಾ ಇದು 360 ಡಿಗ್ರಿ ಕ್ಯಾಮ್ರಾ ರೋಟೇಟ್ ಆಗ್ತಾ ಇರುತ್ತೆ ಅಲ್ಲಿ ಮೇಲ್ಗಡೆ ಏನೋ ಹಾಕೋರೆ ಟೆಕ್ನಾಲಜಿ ಏನು ಟೆಕ್ನಾಲಜಿ ಯೂಸ್ ಮಾಡೋರು ಏನೋ ಗೊತ್ತಾಗ್ತಲ್ಲ ನನಗಿದು ಚೈನಲ್ಲಿ ಬರ್ದಿದ್ದಾರೆ ಆದರೆ ಅದ್ಭುತವಾಗಿದೆ ಇವರು ಶಾಂಘೈಗೆ ಬಂದ್ಬಿಟ್ಟು ಶಾಂಘೈದು ಸ್ಕೈ ಸ್ಕೇಪರ್ ವ್ಯೂ ಕ್ರೂಸಲ್ಲಿ ನೋಡಿಲ್ಲ ಅಂದರೆ ಚೆಂದ ಇರುತ್ತಾ ಬರೀ ತೋರಿಸ್ತೀನಿ ಹೆಂಗಿದೆ ನೋಡಿ ವೆಲ್ಕಮ್ ಶಾಂಘೈಗೆ ಸ್ವಾಗತ ಸುಸ್ವಾಗತ ಆಸ್ಟ್ರೇಲಿಯಾದಲ್ಲ ಮ್ಯಾಜಿಕಲ್ ಸಿಟಿ ಅಂತ ವಾವ್ ಹೆಂಗಿದೆ ನೋಡಿ ಏನು ಅಮೇಝಿಂಗ್ ಆಗಿದೆ ವ್ಯೂ ಶಾಂಘೈಗೆ ಬಂದ್ಬಿಟ್ಟು ಈ ವ್ಯೂ ನೋಡಿಲ್ಲ ಅಂದರೆ ಹೆಂಗೆ ಈ ವ್ಯೂ ನೋಡಲೇಬೇಕು ಏನ್ ಗೊತ್ತಾ ಕಿರಣ್ ಎಲ್ಲ ಟೈಮ್ ನಾವು ಈ ತರ ಸ್ಕೈ ಸ್ಕೇಪರ್ಸ್ ನೋಡ್ತಾ ಇದ್ವಿ ಆದ್ರೆ ಈ ಸ್ಕೈ ಸ್ಕೇಪರ್ ಎಷ್ಟು ಉದ್ದ ಇದೆ ಗೊತ್ತೇ ಆಗ್ತಿಲ್ಲ ಕ್ಲೌಡ್ ಕವರ್ ಆಗ್ಬಿಟ್ಟಿದೆ ನೋಡು ಅಲ್ಲ ಫುಲ್ ಮೋಡ ಕವರ್ ಆಗ್ಬಿಟ್ಟಿದೆ ಗೊತ್ತೇ ಆಗ್ತಿಲ್ಲ ಇದೊಂಥರ ಮ್ಯಾಜಿಕಲ್ ಆಗಿ ಕಾಣಿಸ್ತಾ ಇದೆ ಆಕ್ಚುಲಿ ಅದ್ರ ಪಕ್ಕದ ಬಿಲ್ಡಿಂಗ್ ನೋಡು ಅಲ್ವಾ ಅಮೇಝಿಂಗ್ ಕ್ರೂಸಲ್ಲಿ ಹೋಗ್ಬೇಕು ನಾವೀಗ ಬಿಟಿಎಸ್ ಕಲರ್ ಎಷ್ಟು ಜನ ಇಡ್ಸುತ್ತೆ ಗುರು 3 ಫ್ಲೋರ್ ಇದೆ
ಟಾಪ್ ಕುತ್ಕೊಂಡ್ಬಿಡೋಣ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ರಿಯಲಿ ಬ್ಯೂಟಿಫುಲ್ ಆಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇದು 360 ಡಿಗ್ರಿ ಎಲ್ಲ ಕಡೆ ನೋಡಿದ್ರು ಕೂಡ ಲೈಟಿಂಗು ಬಿಲ್ಡಿಂಗ್ಸು ಸಖತ್ತಾಗಿದೆ. ಇದು ಕಡೆ ಏನು ಚೆನ್ನಾಗಿ ಚಿನ್ನು ಅಲ್ವಾ. ಆ್ಯಕ್ಚುಲಿ ಶಾಂಘೈನ ಏನಕ್ಕೆ ಮ್ಯಾಜಿಕಲ್ ಸಿಟಿ ಸ್ವಿಟ್ಜರ್ಲ್ಯಾಂಡ್ ಅದಕ್ಕೆ ನ್ಯೂಯಾರ್ಕ್ ಟೈಮ್ ಸ್ಕ್ವೇರು ಪ್ಯಾರಿಸ್ಗೆಲ್ಲ ಹೋಲಿಸ್ತಾರೆ ಅಂತ ಗೊತ್ತಾಗುತ್ತೆ ನೋಡಿ. ಈ ಸೈಡೆಲ್ಲ ನಿಮಗೆ ಪ್ಯಾರಿಸ್ ಥರ ಕಾಣಿಸುತ್ತಾ, ಹಿಂಗೆ ತಿರುಗಿಸ್ತು ನೋಡಿ. ಈ ಸೈಡೆಲ್ಲ ನಿಮಗೆ ಟೈಮ್ ಸ್ಕ್ವೇರ್ ಥರ ಕಾಣುತ್ತೆ. ಕಡೆ ನಾವೇನು ನೋಡ್ತಾ ಇದೀವಿ ಹಿಂದೆ ಅದು ಓಲ್ಡ್ ಹಳೆಯ ಶಾಂಘೈ ಸಿಟಿ ಅಂದರೆ ಫಿಶಿಂಗ್ ಟೌನ್ ಆಗಿದ್ದಲ್ಲ ಆ ಥರ. ಹಾಗೆ ಇದು ಕಡೆ ತಿರುಗಿಸ್ಕೊಂಡ್ರೆ ನ್ಯೂ ಸಿಟಿ ಕಾಣಿಸ್ತಾ ಇದೆ ನೋಡಿ ಶಾಂಘೈ. ಅದು ಎಷ್ಟು ಚೆನ್ನಾಗಿ ಸ್ಕೈ ಸ್ಕೇಪರ್ಸ್ ಅಲ್ಲ, ಅದ್ಭುತವಾಗಿದೆ ಗುರು. ಓ ಮೈ ಗಾಡ್, ವಾವ್ ಮ್ಯಾನ್ ಅಲ್ವಾ, ಒಳ್ಳೆ ವ್ಯೂ ಹೆಂಗಿದೆ. ಸೊ ಬಿಲ್ಡಿಂಗ್ ಅಂತ ನಾವು ನಿಜವಾಗಿ ನಡ್ಕೊಂಡು ತಿರ್ಗಾಡಕ್ಕಾಗಲ್ಲ ಅಲ್ವಾ. ಎಲ್ಲ ನೋಡ್ಕೊಂಡು ಒಂದು ಬೆಸ್ಟ್ ಆಪ್ಷನ್ ಕ್ರೂಸು, ಆರಾಮಾಗಿ ಕೂತ್ಕೊಂಡು ನಮ್ಮ ಟೈಮ್ಸ್ನ ಇದು ಬ್ಯೂಟಿನ ಸೋಕಿನ್ ಮಾಡ್ಕೋತಾ ಇದೀವಿ. ಆ್ಯಕ್ಚುಲಿ ಎಷ್ಟು ಕಿಲೋಮೀಟರ್ ಸ್ಟ್ರೆಚ್ ಇದೆ ಇದು? 9 ಕಿಲೋಮೀಟರ್ ಏನೋ ಸ್ಟ್ರೆಚ್ ಇದೆ ಅಂತ ಇದು ಫುಲ್ಲು ಹಿಂಗೆ ಹೋದ್ರೆ. ಇದೇ ನವೆಂಬರ್ 7ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ ಟೂರ್ಸ್ ಕಡೆ ಜಪಾನ್ ಮತ್ತು ಸೌತ್ ಕೊರಿಯಾ ಗ್ರೂಪ್ ಟೂರ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ ಗೊತ್ತಾ? ಟೋಕಿಯೋ, ಒಸಾಕಾ, ಕಿಯೋಟೋ ಮತ್ತು ಮೌಂಟ್ ಫಿಜಿ. ಹಾಗೆ ಸೌತ್ ಕೊರಿಯಾಲಿ ಬೂಸಾನು ಮತ್ತು ಸಿಯೋಲ್ ಕರ್ಕೊಂಡು ಹೋಗ್ತಾ ಇದೀವಿ. ಅದಷ್ಟೇ ಅಲ್ಲದೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ ಜಪಾನು ಸೌತ್ ಕೊರಿಯಾ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ನವೆಂಬರ್ 7ನೇ ತಾರೀಕು ಜಪಾನ್ ಮತ್ತು ಸೌತ್ ಕೊರಿಯಾಗೋಣ. ಅದು ನೋಡ್ತಾ ಇದ್ದೀರಲ್ಲ, ಅದೇ ಶಾಂಘೈ ಟವರು. 670 ಮೀಟ್ರ್ ಇದೆ. 3rd ಮೋಸ್ಟ್ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್. ಆಮೇಲೆ ಅಲ್ಲಿ ಮೋಸ್ಟ್ ಫಾಸ್ಟೆಸ್ಟ್ ಎಲಿವೇಟರ್ ಇನ್ ದ ವರ್ಲ್ಡ್ ಇದೆಯಂತೆ. 18 ಸೆಕೆಂಡಲ್ಲಿ ಹೋಗ್ಬಿಡುತ್ತಂತೆ. 232 ಫ್ಲೋರ್ ಇದೆಯಂತೆ. ನೀವೇನಾದ್ರು ಗೂಗಲಲ್ಲಿ ಶಾಂಘೈ ಅಂತ ಹೊಡೆದ್ರೆ ನಿಮ್ಗೆ ಕಾಣಿಸೋದೇ ಈ ಬಿಲ್ಡಿಂಗ್ಗಳು. ಶಾಂಘೈ ಟವರ್ ಬಿಲ್ಡಿಂಗ್ ಫುಲ್ ಮೋಡದಲ್ಲಿ ಮುಚ್ಚೋಗ್ಬಿಟ್ಟಿದೆ, ಏನು ಕಾಣಿಸ್ತಾನೆ ಇಲ್ಲ ನಮಗೆ. ನಮ್ಮ ಕನ್ನಡದಲ್ಲಿ ಇದೇ ಥರ ನೀವು ತುಂಬ ನೋಡಬೇಕು ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಮ್ಗೆ ಅವಾಗ ಉತ್ತೇಜನ ಆಗುತ್ತೆ, ನಮಗೂ ಆವಾಗ ತುಂಬ ವೀಡಿಯೋಗಳು ತೋರ್ಸೋಕ್ಕೆ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ.